विलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಶಿರಹಟ್ಟಿಯ ಕರ್ತೃ ಶ್ರೀ ಜಗದ್ಗುರು ಫಕೀರೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಾಯಿ ಬಂಡಿ ಮಹಾಕಾಳಿ ದೇವಿಯ ಭಕ್ತಿ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶಿರಹಟ್ಟಿಯ ಫಕೀರೇಶ್ವರ ನಗರದ ತೃತೀಯ ವರ್ಷದ ಶ್ರೀ ಬಂಡಿ ಮಹಾಕಾಳಿ ದೇವಿಯ 7ನೇ ದಿನದ ಈ ಒಂದು ಪುರಾಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪುರಾಣ ಪ್ರವಚಕರಾದಂತ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳಿಗೆ ಸದ್ಭಕ್ತ ಮಂಡಳ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಅದೇ ರೀತಿಯಾಗಿ ಸಂಗೀತ ಶ್ರೀ ವೀರೇಶ್ ಗಲಲ್ ಇವರಿಗೂ ಕೂಡ ಗೌರವ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ಹಾಗೂ ತಬಲಾ ವಾದಕರಾದಂತಹ ಶ್ರೀ ವೀರೇಶ್ ಬಿ ಹಿರೇಮಠ್ ಸಾಕಿನ್ ವಾದನ ಇವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವತ್ತಿನ 7ನೇ ದಿನದ ತಾಯಿ ಕಾಳರಾತ್ರಿ ಆ ತಾಯಿಯ ಒಂದು ಮಹತ್ವವನ್ನ ಲೀಲೆಯನ್ನ ಪ್ರವಚನದ ಮುಖಾಂತರ ಪೂಜ್ಯ ಶಾಸ್ತ್ರಿಗಳು ತಮಗೆಲ್ಲರಿಗೂ ತಿಳಿಸಲಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ರಾತ್ರಿ ಆ ತಾಯಿಯ ಒಂದು ಕಾಯನ್ನ ಇವತ್ತಿನ ಪ್ರಸಾದ ಸೇವೆಯನ್ನ ಮಾಡಿದಂತ ಶ್ರೀ ಸುರೇಶ್ ಕುಡಿಯವರ ಕುಟುಂಬದವರು ಪೂಜ್ಯ ಶಾಸ್ತ್ರಿಯವರ ಹತ್ರ ಬಂದು ಆ ಒಂದು ಕಾಯನ್ನ ಸಂಕಲ್ಪ ಮಾಡಿಸ್ಕೋಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಈಗ ಪೂಜ್ಯ ಶಾಸ್ತ್ರಿಯವರಿಂದ ಈ ಒಂದು ಸಂಕಲ್ಪ ಕಾರ್ಯ ಪ್ರಾರಂಭವಾಗುತ್ತದೆ. ತದನಂತರ ಪುರಾಣ ಪ್ರಾರಂಭವಾಗುತ್ತದೆ. ಎಲ್ಲ ಭಕ್ತಾದಿಗಳು ಆದಷ್ಟು ಬೇಗ ಬಂದು ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಗುರುಭ್ಯೋ ನಮಃ. ಹರಿ ಶುಕ್ಲಾಂ ವರದಂ ವಿಷ್ಣುಂ ಶರಣಂ ಚತುರ್ಭುಜಂ ಸರ್ವಮಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪರಮಗುರುಭ್ಯೋ ನಮಃ. ಏಕವೇಣಿ ಜಪಾಕರ್ಣ ಪುರಾಣಗ್ನಸ್ವರಸ್ಥಿತಾನ್ ಲಂಬೋಷ್ಟೀಕರ್ಣಿಕಾಕರ್ಣಿ ತೈಲಾಭ್ಯಕ್ತರಿಣಿ ವಾಮಪಾದೋಲಿಲ್ಲಿ ಸಲ್ಲಿಹಲತಾಕಂಟಕಭೂಷಣ ಮೂರ್ಧನಧ್ವಜ ಕೃಷ್ಣಕಾಲರಾತ್ರಿ ಭಯಂಕರೇ. ಓಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಛೈ ಕಾಲರಾತ್ರಿ ನಮೋ ನಮಃ. ಕೆಳಗಿದ್ದೆ ಅದರುದ್ದ ಬೆಳದಿದ್ದೆ ಬಿದಿರು 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 ನಾನಾರಿಗಲ್ಲಾದವಳು ತಿಪ್ಪೆಯ ಕೆಳಗಿದ್ದೆ ಅದರುದ್ದ ಬೆಳದಿದ್ದೆ ಸಿದ್ಧರಾಮೇಶ್ವರ ನಂದಿಯ ಕೋಲಾದೆ ಬಿದಿರು 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 ನಾನಾರಿಗಲ್ಲಾದವಳು ಬಿದಿರು ನಾನಾರಿಗಲ್ಲಾದವಳು ಬಿದಿರು ಬಿದಿರು
ಬಿದಿರು ಬಿದಿರು ಮುದುಕನಿಗೆ ಬಲಿಗಾರೆ ಮುದ್ಯಾಗೆ ಬೆಟ್ಟ ಮಾರೆ ದೊಡ್ಡ ದೊಡ್ಡ ಮಾನರ ಕೈಯೊಳಗೆ ಬೆಟ್ಟವಾದೆ ಬಿದಿರು 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 ನಾನಾಗಿ ಕೈಲಾದವರು ಬಿದಿರು ನಾನಾಗಿ ಕೈಲಾದವರು ಅಂಬಿಗನಿಗೆ ಕೋಲಾದೆ ಗಂಡಿಗೆ ನಾನಾದೆ ಬಿದಿರು 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 ಅಂಬಿಗನಿಗೆ ಕೋಲಾದೆ ಗಂಡಿಗೆ ನಾನಾದೆ ನಿಟುಳ ಹುಡುಗರಿಗೆ ನಿಟುಳ ಹುಡುಗರಿಗೆ ಬೇಟೆಯ ಬರಿಗಾದೆ ಬಿದಿರು 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 ನಾನಾಗಿ ಕೈಲಾದವರು ಬಿದಿರು ನಾನಾಗಿ ಕೈಲಾದವರು ಬಿದಿರು ನಾನಾಗಿ ಕೈಲಾದವರು ಬಿದಿರು ನಾನಾಗಿ ಕೈಲಾದವರು ಬಿದಿರು ಪಲ್ಲಕ್ಕಿ ಗಂಧಿಗೆಯಾದೆ ಪುತ್ರಿಗೆ ಬುಟ್ಟಿಯಾದೆ ಪಲ್ಲಕ್ಕಿಗೆ ಗಂಧಿಗೆಯಾದೆ ಪತ್ರಿಗೆ ಬುಟ್ಟಿಯಾದೆ ಎಲ್ಲಮ್ಮನ ಗುಡ್ಡದೊಳಗೆ ಎಲ್ಲಮ್ಮನ ಗುಡ್ಡದೊಳಗೆ ಅಗ್ಲಿಗೆ ನಾನಾದೆ ಬಿದಿರು 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 ನಾನಾರಿ ಅಂದರ ಹಾಳ್ಗಂಗವಾದೆ ದಂಡಿಪ ಸಿಂಗವಾದೆ ಬಿದಿರು 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 ಅಂದರ ಹಾಳ್ಗಂಗವಾದೆ ದಂಡಿಪ ಸಿಂಗವಾದೆ ದೊಡ್ಡ ದೊಡ್ಡ ಮಠದೊಳಗೆ ದೊಡ್ಡ ದೊಡ್ಡ ಮಠದೊಳಗೆ ಕಚ್ಚಾಯ ಬುಟ್ಟಿಯಾದೆ ಬಿದಿರು 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 ನಾನಾಗಿ ಕೈಲಾದವರು ಬಿದಿರು ನಾನಾಗಿ ಕೈಲಾದವರು ಧೂಮ್ರ ಅಂದ್ರ ಹೊಗೆ, ಲೋಚನ ಅಂದ್ರ ಕಣ್ಣು. ಈಗ ಹೊಗೆ ಬಾಳಿದ್ದಾಗ ಹೊಗೆ ಬಾಳಿತ್ತಲ್ಲಿ ನಾವು ಹೋದ್ರ ಕಣ್ಣಿಗೆ ಹೊಗೆ ಬಡಿಯಿತು ಅಂದ್ರ ಹೇಗೆ ಕೆಂಪಗಾಗುತ್ತೋ ಒಳಗ ಬೆಂಕಿ ಹತ್ತಿದಾಗ ಅಂದ್ರ ನನಗೆ ಸಿಗಲಿಲ್ಲ ಅನ್ನುವ ದುಃಖವೆಂಬ ತಾಪ ಹೆಚ್ಚಾದಾಗ ನಮ್ಮ ಕಣ್ಣು ಕೆಂಪಗಾಗುತ್ತವೆ. ಅಂತಹ ಸ್ವರೂಪದ ಅಧಮ ಬುದ್ಧಿಗೆ ಆತ್ಮರತಿಯಲ್ಲಿ ಇರುವ ಜೀವಕ್ಕೆ ಜೋಡಾದ ದುರ್ಬುದ್ಧಿಯೇ ಸಕ್ಕು ಸಿಟ್ಟು ಕೋಪ. ಕೋಪ ಅನ್ನುವಂತಹ ದುರ್ಗುಣವೇ ಇವತ್ತಿನ ಅಧ್ಯಾಯದಲ್ಲಿ ಆರಂಭವಾಗುವ 10ನೆಯ ಅಧ್ಯಾಯದಲ್ಲಿ ನಿನ್ನೆ ಕೇಳಿದ ಹಾಗೆ ಸುಗ್ರೀವನು ಶಾಂಭವಿಗೆ ಮೋಹಿನಿಗೆ ಬಂದು ನಮ್ಮ ಒಡೆಯನಾದ ಶುಂಭನಿಗೆ
ಈ ಯಾವ ಆ ರಾಕ್ಷಸನ ಧೂಮ್ರಲೋಚನ ಎಂಬುವಂತಹ ರಾಕ್ಷಸನ ಆ ಸಂಹಾರವೇ ಇವತ್ತಿನ ಈ ಅಧ್ಯಾಯವು. ನಿನ್ನೆ ಶುಂಭ ಬಂದು ಏನು ಹೇಳಿದ? ಮದುವೆಯಾಗುವಂತಂದಾಗ ಆಗೋದಿಲ್ಲ, ನನ್ನನ್ನ ಯುದ್ಧ ಯಜ್ಞದಲ್ಲಿ ಯಾರು ಸೋಲಿಸುವರೋ, ಯಾರು ಸೋಲಿಸಿ ನನ್ನನ್ನು ಗೆಲ್ಲುವರೋ ಅವರಿಗೆ ಮದುವೆಯಾಗ್ತೇನೆ ಅಂತಂದಾಗ ಶುಂಭಾಸುರನ ಅರಮನೆಯ ರಾಕ್ಷಸಾಧಮನಾಗಿರುವ ದುರ್ಬುದ್ಧಿಯನ್ನೇ ಮನೆ ಮಾಡಿಕೊಂಡಿರುವ ತನಗೆಯೂ ಆ ವಸ್ತು ಸಿಗಲಿಲ್ಲ ಎಂಬುವ ಸೊಕ್ಕಿನ ರಕ್ಕಸಾಧಮ ಧೂಮ್ರಲೋಚನ. ಧೂಮ್ರಲೋಚನ ಎಂಬುವಂತಹ ರಕ್ಕಸ ಎಂದು ಹೇಗೆ ಸಂಹಾರವಾಗುತ್ತಾನೆ ಎಂಬುದನ್ನ ನಾವು ನೀವುಗಳೆಲ್ಲ ಲಕ್ಷ್ಯ ಕೊಟ್ಟು ಅಧ್ಯಾಯವನ್ನ ಪಠಣ ಮಾಡುತ್ತಾ ಮುಂದೆ ಸಾಗೋಣ. ಅಂದು ಪರದೇವತೆಯು ಓಂಕಾರದಲ್ಲಿ ಭಸ್ಮನಾದ, ಆ ರಾಕ್ಷಸ ಭಸ್ಮನಾದ ಭಸ್ಮನಾದ. ಮುಂಬಲೇರಿ ಕಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನ. ಹೋಗಿ ಶುಂಭನ ಮುಂದೆ ನಿಂತು, ದೈತ್ಯರಾಜನೇ, ಪ್ರಭುವೇ, ರಾಜರಲ್ಲಿ ಹಿರಿಯನೆಂದು ರಾಜಶ್ರೇಷ್ಠನೆಂದು
18 ಭೂಮಿಗಳನ್ನ ಬುಗುರೆಗಳಂತೆ ಆಡಿಸುವ ನೀನು ಕೋಮಲೆಯು ಸುಕುಮೋಲೆಯು ಆಗಿರುವ ಆ ಮೋಹಿನಿ ಎಂಬುವ ಸ್ತ್ರೀಯು ನಮ್ಮ ರಾಜನಿಗೆ ನೀನು ರಾಣಿಯಾಗು ಬಾ ಎಂದು ಸರಳತೆಯಿಂದ ಕರೆದರೆ ಆ ರಾಜನು ನನ್ನ ಜೊತೆಯಲ್ಲಿ ನಿನ್ನ ಮುಂದೆ ಹಾಗೆ ಹೇಳಿ ಹೇಳು ಇಲ್ಲ ರಾಜನು ನೀನಾದ ಚಕ್ರವರ್ತಿಯು ಬಂದು ಯುದ್ಧವನ್ನು ಮಾಡಿ ನನ್ನನ್ನು ಸೋಲಿಸಿದರೆ ಮಾತ್ರ ಅವನ ಕೈ ಹಿಡಿವೆನೆಂದು ಆಕೆಯ ಮನೆಯ ದೇವರಾದ ಆಲದ ಗಿಡದ ಆಣೆ ಮಾಡಿದ್ದಾಳಂತೆ. ಅದಕ್ಕೆ ಹೇಗೆ ಹೇಗೆ ನೋಡಿ ಈ ಮಾತು ಎಂದಾಗ ಅಲ್ಲೇ ಒಬ್ಬ ಇದ್ದ, ಅವನ ಕೈ ಕೆಳಗೆ ರಾಕ್ಷಸ, ಅವನ ಹೆಸರು ಧೂಮ್ರಾಕ್ಷ, ಧೂಮ್ರ ಲೋಚನ. ಪ್ರಭುವೇ, ಆ ದುಷ್ಟ ಸ್ತ್ರೀಗಳನ್ನು ಹಿಡಿದೆಳೆದುಕೊಂಡು ಬಂದು ನಿನ್ನ ಪಾದ ಸನ್ನಿಧಾನದಲ್ಲಿ ಕಸವಂತೆ ಚೆಲ್ಲುವೆ. ಕೊಡು ಅಪ್ಪಣೆಯ. ಆಕೆ ಬರದೆ ಹೋದರೆ ಅಪ್ಪಣೆ ಕೊಡು, ಹಡ ಮುರುಗಿಯ ಕಟ್ಟಿ ಎಳೆತರುವೆ. ಬಾರದೆ ಹೋದರೇನು ಮಾಡಲಿ ಹೇಳು. ಬಾರದೆ ಹೋದರೆ ಆಕೆಯ ಕಡಿದು ನೆತ್ತರವ ಕುಡಿ. ಆಗಲಿ ಹೋಗಿಬಿಡುತ್ತೇನೆ ಎಂದು ಶುಂಭರಾಜನ ಸೇನಾಧಿಪತಿ ಎಂದೆನಿಸಿರುವ ರಕ್ಕಸಾಧಮ, ಅವನ ಹೆಸರು ಧೂಮ್ರಲೋಚನ. ಯಮ್ಮ ಈ ಕಡೆ ನೋಡು, ಅಜ್ಜನ ಜೋಡಿ ಸಿಟ್ಟಿಗೆದ್ದಾಗ ಕಣ್ಣು ಹೆಂಗ ಕೆಂಪಗಾಗಿರ್ತಾವ. ಕಣ್ಣು ಕೆಂಪಗಾಗೋತನ ಸಿಟ್ಟಿಗೆದ್ರಿ ಅಂದ್ರ ಈ ರಾಕ್ಷಸ ನೀವ್ ಆಗೀರಿ ಅಂತ. ಕಣ್ಣು ಕೆಂಪಗಾಗುವಷ್ಟು ನೀವು ಸಿಟ್ಟಿಗೆದ್ದೀರಿ ಅಂದ್ರ ಅಲ್ಲಿ ಎಲ್ಲರ ರಾಕ್ಷಸ ಇಲ್ಲ, ನೀವ ಈ ಧೂಮ್ರಾಕ್ಷನಾಗೀರಿ ಅಂತ. ಕಾರು ಸತ್ತನಿದ್ದವರಪ್ಪ ಹೊಸ ಕಾರು ಮನೆಯ ಮುಂದೆ ನಿಲ್ಲಿಸಿದಾಗ ಸಣ್ಣ ಹುಡುಗ, ಒಂದು 2-2.5 ವರ್ಷದ ಹುಡುಗ ಆ ತಂದೆ ತಂದಿರುವ ಕಾರನ್ನ ತೊಳಿತಾ ಇರುವಾಗ ಹಿಂದೆ ಹೋಗಿ ಗೀಚಾಕ್ತಾ ಇದ್ದ. ಅದನ್ನು ನೋಡಿ, ಹೇ ಮೂರ್ಖ, ಏನ್ ಮಾಡ್ತಾ ಇದ್ದೀಯ ಅಂದ. ಓಡೋಗ್ಬಿಟ್ಟ. ಹೊಸ ಕಾರಿಗೆ ಗೀಚಾಕ್ತೀಯ ಮೂರ್ಖ, ಇನ್ನೂ ಹಾಕುತ್ತೇನೆ ಅಂದ ಹುಡುಗ. ಇನ್ನೂ ಗೀಚಾಕ್ತೇನೆ, ಏನ್ ಮಾಡ್ತೀಯ ಪಪ್ಪ ಅಂದ. ಸಿಟ್ಟಿಗೆದ್ದವ ಎತ್ತಿ ಕುಕ್ಕುರ್ಸಿದ ಹುಡುಗ ಸತ್ತು ಹೋಗ್ಬಿಡ್ತ. ಅಲ್ಲ, ನೀವು ಕತಿ ಕೇಳಿನ ಅಯ್ಯೋ ಅಂತೀರ, ಸತ್ತಾಗ ಹಂಗಾಗಿರ್ಬೋದು. ಏನ್ ಆತು, ಹೋಗಿ ಸಂಸ್ಕಾರ ಆತು, ಮುಗೀತು. ಒಮ್ಮೆ ಆ ಕಾರ್ ಮುಚ್ಚಿಟ್ಟಿದ್ರಲ್ಲ, ಒಳ್ಳಿ ತೆಗೆದು ಆ ಕಾರ್ ಎಲ್ಲಿ ಗೀಚಿದ್ದನ್ನೆಲ್ಲ ಅಲ್ಲಿ ನೋಡಲಾಗಿ ಆ ಹುಡುಗ ಏನು ಬರೆದಿತ್ತು ಅಂದ್ರೆ, ಐ ಲವ್ ಯು ಪಪ್ಪ ಅಂತ ಬರೆದಿತ್ತು. ಮೂರ್ಖ, ಮೊದಲ ಓದ್ಬೇಕಿಲ್ಲ ಸಾಯ ಹೊಡೆಯೋದಕ್ಕಿಂತ. ಅದಕ್ಕೆ ಸಿಟ್ಟು ಎಂಬುದು, ಕೋಪವೆಂಬುದು ತಾನು ಪಾಪದ ನೆಲಗಟ್ಟು. ನೀವು ಸುಮ್ನೆ ಸಿಟ್ಟಿಗೆದ್ರ ಸಂಸಾರ. ಅದಕ್ಕೇನ್ ಹೇಳ್ಯಾರಂದ್ರ, ತನ್ನ ಮನೆಯ ಕಿಚ್ಚು ತನ್ನ ಮನೆಯ ಸುಡುವುದಲ್ಲದೆ ಅನ್ಯರ ಮನೆಯ ಸುಡುವುದೇ. ಮನ್ಯಾಗ ಹಚ್ಚದ ಬೆಂಕಿ ಮನಿ ಸುಡುತ್ತ ಹೊರತು ಮಂದಿ ಮನಿ ಸುಡಂಗಿಲ್ಲ. ನಮ್ಮ ಹೃದಯದಲ್ಲಿ, ನಮ್ಮ ಮನದಲ್ಲಿ ಹಚ್ಚಿದ ಕಿಚ್ಚು ನಮ್ಮನ್ನ ಸುಡುತ್ತದೆ ಹೊರತು ಇನ್ನೊಬ್ಬರನ್ನ ಸುಡೋದಿಲ್ಲ. ಅದಕ್ಕ ಹಳಗ ಅಂತ ಬರ್ತದ. ಈ ಕರ್ಕೊಂಡೋಗಿ ತೋರಿಸ್ತಾರ. ಕರ್ಕೊಂಡು ಹೋದೋರಿಗೆ ಒಂದು ಮಾತು ಹೇಳ್ತಾರಲ್ಲಿ, ನನ್ ಅಂದ್ರೆ ಕ್ರಿಶ್ಚಿಯನ್ ಸನ್ಯಾಸಿನಿ, ಆ ಎಮ್ಮ ಪ್ರಾರಂಭ ಮಾಡಿದ ಹಾಸ್ಪಿಟಲ್ ಅದು. ಆಕೆ ಏನ್ ಹೇಳ್ತಾಳೆ ಅಂದ್ರೆ, ಬಹಳ ಮಾತಾಡೋದಿಲ್ಲ, ಸಿಟ್ಟಿಗೇಳ್ಬೇಡಿ, ಶೆಟ್ಟಿಗಾಗ್ಬೇಡಿ ಅಂತ. ಇನ್ನೊಮ್ಮೆ ಹೇಳಿ, ಸಿಟ್ಟಿಗೇಳ್ಬೇಡಿ, ಶೆಟ್ಟಿಗಾಗ್ಬೇಡಿ ಅಂತ. ಅಂದ್ರ ಈ ನಮ್ಮ ಅಫ್ರಾನ್ ಎಲ್ಲದಾನ ಇಲ್ಕೊಂತಾನ. ವೋಲ್ಟೇಜ್ ಹೆಚ್ಚಾದ್ರೂ ವಯರ್ ಸುಡ್ತಾವಲ್ಪ ಇಲ್ಲ, ಜೋರಾಗಿ ಹೇಳ, ನೀವೊಂದು ಮೈಕ್ ಬೇಕಂತ.
ಹಂಗ ಮನುಷ್ಯನ ಒಳಗ ಸಿಟ್ಟು ಹೆಚ್ಚಾತು, ವೋಲ್ಟೇಜ್ ಹೆಚ್ಚಾತು ಅಂದ್ರ ನರ ಎಂಬ ವಯರ್ ಸುತ್ತ ಮನುಷ್ಯ ಸೊಟ್ಟಾಗ್ತ. ಅದಕ್ಕೆ ಒಬ್ಬ ಹೆಡ್ ಮಾಸ್ಟರ್ ಎಲ್ಲಾ ಪಗಾರ ತಗೊಂಡು ಬಂದು ನಾಳೆ ಸಾಲಿಗೆ ಒಯ್ದು ಪಗಾರ ಹಂಚಬೇಕು ಅನ್ನುವಾಗ ಹೆಂಡತಿ ಕೈಯೊಳಗೆ ಕೊಟ್ಟ. ಹೆಂಡತಿ 3 ತಿಂಗಳು ಕೂಸು ತೊಡಿ ಮೇಲೆ ಹಾಕೊಂಡು ರೊಟ್ಟಿ ಬಡಿಯಾಕತ್ತಿದ್ಲು. ನೀವು ರೊಟ್ಟಿ ಬಡಿತೀರಲ್ಲಮ್ಮ, ಲಾಟಿಸ್ತೀರಿ ಹ್ಯಾಂಗ ಹಂಗ ಬಡಿಯೋದು ಹೋಗಿ ಮಿಷನ್ ಬಂದೈತಿ ನಮ್ಮ ಊರಾಗ. ಹಿಂಗ್ ಒತ್ತಿ ಬಿಡೋಣ, ಆ ಹಿಟ್ಟಿನ ಮಸಡಿ ಒತ್ತನ ಒಂದು ರೊಟ್ಟೆ ಹಾಕತಿ. ಬಹಳ ಸರಳ ಐತಿ. ಈಗ ಆ ರೊಟ್ಟಿ ಬಡಿಯುವ ಮುನ್ನ ಕೂಸು ತೊಡಿ ಮೇಲೆ ಆಡ್ತಿತ್ತಲ್ಲ, ಪಕ್ಕದಲ್ಲೇ ಇಟ್ಟಿದ್ಲಲ್ಲ ಬಲಗೈಲಿ ಇಸ್ಕೊಂಡು ರೊಕ್ಕ ಒಲಿ ಸಮೀಪ ಕೈಲಿ ಹುಡುಗ ತಗೊಂಡು ಏನ್ ಮಾಡುತ್ತಂದ್ರ ಒಲ್ಯಾಗಿಟ್ಟು ಬಿಡ್ತಾವ. ಅಷ್ಟೋ ಮಂದಿ ಪಗಾರ ಅದ್ರಾಗೈತೆ. ಒಟ್ಟು ಪುರು ನೋಟ್ ಸುಟ್ಟು ಹೋಗ್ಬಿಟ್ಟು ನೋಟ್ ಸುಡಾನ ಯಾಕೆ ಬೆಂಕಿ ಹೆಚ್ಚಾಗಿತ್ತು ಅಂತ ಅರ್ಧಂಬರ್ಧ ನೋಟ್ ಸುಡಾಕತ್ತಿದ್ವು. ವೈದ್ಯ ಹೆಣ ಎತ್ಲಿ ಈ ಕೂಸ ನೋಟ್ ಸುಟ್ಟೈತೆ ಅಂತಂದು ಸುಡಾ ಹಂಚಿನ ಮೇಲೆ 3 ತಿಂಗಳು ಕೂಸು ಇಟ್ಬಿಟ್ಲು. ಅದು ಸುಟ್ಟು ಏನ ಹೊದರ್ಬೇಕಲ್ಲ ಮುದುಕಿ ನಡಮನೆಯಾಗ ಸಿಂಗಾ ಹೊಡ್ಯಾಕತ್ತಿತ್ತು. ಆ ಮುದುಕಿ ಬಂದು ಮೊಮ್ಮಗನ ಸುಟ್ಟಿಯಾ ಅಂತಂದು ಕಡಗಲು ತಗೊಂಡು ತಲೆಗೆ ಹೊಡೆದ ಆಕಿ ಸತ್ತು ಹೋಗ್ಬಿಟ್ಲು. ಎಲ್ಲ ನಿನ್ನ ಸೊಸೆಗೆ ಸಹಾಯ ಹೊಡೆದಿಯಾ ಅಂತಂದು ಮುದುಕ ಕೆಂಪಂತ ಒಂದು ಮುದುಕಿಗೆ 7 ಮಣಿ ತಗೊಂಡು ಕುತ್ತಿಗೆ ಹೊಡೆದ್ಬಿಟ್ಟ. ಮುದುಕಿ ಸತ್ತು ಹೊತ್ತು ಕುತ್ತಿಗೆ ಕಡದು. ಇದೆಲ್ಲ ನೋಡಿ ನಾನೇನ್ ಮಗು ಎಲ್ಲರೂ ಹೋಗಲ್ಲ ಅಂತಂದು ಅವ ತನ್ನ ಮನೆಗೆ ಬೆಂಕಿ ಹೆಚ್ಚದ ಕುಂತವ ಸುತ್ತ. ಒಂದರ ಘಳಿಗೆಯ ಸಿಟ್ಟು ಕ್ರೋಧಾದ್ಭವತಿ. ಕ್ರೋಧ ಅನ್ನುವಂತಹದ್ದು ಭಗವದ್ಗೀತೆಯ 2ನೇ ಅಧ್ಯಾಯದ 62ನೇ ಶ್ಲೋಕ ಏನ್ ಹೇಳ್ತದೆ ಅಂತಂದ್ರೆ ಕೇಳಿ. ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸಮೋಹಾತ್ ಸ್ಮೃತಿ ವಿಭ್ರಮ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ವಿನಶ್ಯತಿ. ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಸರ್ವಂ ವಿನಶ್ಯತಿ. ಕ್ರೋಧ ಸಿಟ್ಟು ಹೆಚ್ಚಾತು ಅಂದ್ರೆ ಮೋಹ ಹೆಚ್ಚಾಗಿದ್ದು ಸಾಯ್ತದೆ. ಮೋಹ ಹೆಚ್ಚಾಗಿದ್ದು ಸತ್ತು ಅಂದ್ರೆ ಎಲ್ಲವೂ ನಾಶವಾಗ್ತದೆ. ಅದಕ್ಕ ಈ ಶಾಂಭವಿಯ ಎದುರಿಗೆ ಬಂದವನು ಯಾರು ಅಂದ್ರೆ ಶುಂಭನೆಂಬುವ ರಾಕ್ಷಸನ ಹೃದಯದಲ್ಲಿ ಶಕ್ತಿ ಎಂಬುವ ರೂಪ ತೊಟ್ಟು ಬಂದ ಅವನಾರು ಅಂದ್ರೆ ಧೂಮ್ರಲೋಚನ, ಧೂಮ್ರಾಕ್ಷ. ಅವನ ನಾಶ ಹೇಗೆ ನಡೀತದೆ ಅನ್ನೋದನ್ನ ಲಕ್ಷ್ಯ ಕೊಟ್ಟು ನೀವು ಕೇಳುವಂತಹದ್ದು. ಶುಂಭನ ಲಗ್ನವಾಗು ಎಂದರೆ ಯುದ್ಧ ಮಾಡಿ ಎಂದು ಬರುತ್ತೇನೆ ಎಂದು ಹೇಳಿದ. ನಮ್ಮೊಂದಿಗೆ ಕ್ರೋಧವನ್ನು ಸಾಧಿಸುವಳು ಯಾರು? ಪೊಗಳೆ
ಬಂದರೆ ಒಲಿತು ಬಾರದಿದ್ದರೆ ಮುಂದಲೆಯ ಕೂದಲ ಹಿಡಿದು ಪಿಚಂಡಿ ಕಟ್ಟಿ ಎಳೆದೊಯ್ಯುವೆನು. ಎಂದಾಗ ಆ ಯಾವ ಮೂರ್ಖನೊಂದಿಗೆ ಮಾತನಾಡುತ್ತಿರುವ ಭವಾನಿಯು ಏನಂದ್ರೆ, ಪಿಚಂಡಿಯು ಕಟ್ಟಿ ಎನ್ನಲೆಯ ಮೂಢ, ಯಾರು ಸಂಹಾರವನ್ನು ಯಾರನ್ನು ಮಾಡುವರು ಎನ್ನುವುದನ್ನ ನೋಡಿ ತೀರಲಿ ದೇವಾದಿ ದೇವತೆಗಳಿಗೆ ನೋಡುವ ನೋಟದ ತೀಟೆಯು ಬಾಯದ್ದಕ್ಕೆ ಎಂದಾಗ ಒತ್ತಿ ಒತ್ತಿ ಮುಂದಕ್ಕೆ ಬರಲು, ಒತ್ತಿ ಒತ್ತಿ ಮುಂದಕ್ಕೆ ಬರಲು ಬಂದರು ಎಳೆದು ಬಾರದಿರ್ದೊಡಿ, ಮುಂದಲೆಯ ಎಳೆದು ತರ ಹೋಗೆಂದು ಆಜ್ಞೆಯ ದಾಯಿಕ ಶುಂಭನದೆನದು ಅಂದು ಹೊಂಕರ ಮಾಡ ಭಸ್ಮವಾದ ಅದನ್ನು ಧೂಮ್ರಲೋಚನ ಎಂದು ಏನೇಳುವೆನು ಆ ಪರಬ್ರಹ್ಮದ ಉಗ್ರವನು. ಸುಡಲು ಧೂಮ್ರಾಕ್ಷನ ಬಹುಬಲ ಕಿಡಿಯಿಡುತ್ತ ಮುತ್ತಿದದು ಕಡೆಯ ಬಳ ಹೊಡೆಯನ್ನುತ್ತೆ ದಿಶೆಯಂಟಲ ಸುಡ ಸೇನೆ ಬಿಡಲಿ ಬೇಡರಿ ಇವಳೆನುತ ಹಿಡಿದು ಶುಂಭನ ಬಳಿಗೆ ಒಯ್ದಡ ಮಡಲಾತನು ಉಳುವ ಎಂದು ದೊರೆತು ಭಟನಿಕರ ಅಹುದು ಎತ್ತಿ ಜನತರಣದ ಸರಸಿಗರು ಬೀಸಿದರು ಬಲಯ ಬಿದರು ಎನ್ನುತ್ತಾ ಸಂಹಾರಕ್ಕೆಂದು ನಿಂತಿರುವ ಮಹಾತಾಯಿ ಅಂಬೆಯು ಶುಭವಾಹನವಾಗಿ ಕರದಲ್ಲಿ ಚಾಪ ಖಡ್ಗ ಕಠಾರಿ ಕುಂತ ಗದೆ ಶೂಲ ಮೊದಲಾದವುಗಳನ್ನು ಹಿಡಿದುಕೊಂಡು ನಿಂತಿರುವ ಜಗದಂಬೆಯನ್ನು ತಡಹಿದವರು ಉಳಿದಾರೆಯೇ? ಜಗದ ಸರ್ವ ವಿಷಯಗಳನ್ನು ನೆಕ್ಕೆ ನೀರು ಕುಡಿಯಲೆಂದೇ ಆಗಮಿಸಿದ ಭವಾನಿಯು ನಿಂತಿರುವ ಸಮಯದಲ್ಲಿ ಎಲೈ ಬಂದರೆ ಒಳಿತು, ಬಾರದಿದ್ದರೆ ನಿನ್ನ ಎಳದೊಯ್ಯುವೆ ಎಂದು ಶಕ್ತಿನಿಂದ ಮುಂದಕ್ಕೆ ಬಂದ ಆ ದೇವಿಯ ಕಂಠಕ್ಕೆ ಕೊಡಲಿ ಎನ್ನಿಕ್ಕಬೇಕು ಎಂಬ ಕಸಾದವನಿಗೆ ಧೂಮ್ರಲೋಚನಿಗೆ ದೇವಿ ಏನ್ ಮಾಡಿದ್ಲು ಅಂದ್ರ ಯಾವ ಆಯುಧ ತೆಗೆದುಕೊಳ್ಳಲಿಲ್ಲ, ಕೈಯಲ್ಲಿರುವ ಯಾವ ಆಯುಧಗಳು ಬೇಕಿಲ್ಲ, ಒಳಗಿರುವ ಉಸುಲನ್ನ ಅಂತ ಮೂಗಿನಿಂದ ಉಸುಲನ್ನು ಬಿರುಸಿನಿಂದ ಅಂತ ಹಿಂಗ್ ಬಿಟ್ಬಿಟ್ಲು. ಬಿಟ್ಟ ಅಂತ ಯಾವಾಗ ಮೂಗಿನಿಂದ ಆ ಉಸುಲನ್ನು ಕಕ್ಕಿದಳು, ಉಸುರಿನಲ್ಲಿಯೇ ಸುಟ್ಟು ಹೋದ ಧೂಮ್ರಲೋಚನ. ತಾಯಿ ಶಾಂಭವಿಯ ಉಸಿರಲ್ಲಿಯೇ ಸುಟ್ಟು ಹೋಗ್ಬಿಟ್ಟ. ಇದು ವೈಜ್ಞಾನಿಕವಾಗಿ ನಿಮ್ಮೆಲ್ಲರಿಗೂ ಕಲಿತವರಿದ್ದೀರಿ, ಎಲ್ಲರೂ ಕಡೆಗೆ 10th ಕ್ಲಾಸ್ ಆದ್ರೂ ಓದಿದವರಿದ್ದೀರಿ, ನಿಮ್ಗೆಲ್ಲರಿಗೂ ಅನುಭವಕ್ಕೆ ಬರ್ತದೆ. ನಾ ಹೇಳೋದು ನೀವೇನು ಅಂದ್ರೆ ಬಹಳ ಸಿಟ್ಟು ತಡಿಲಾಗಕ್ಕೊಮ್ಮೆ ಬರ್ತೈತಿ ಮನುಷ್ಯಾಂಗ. ಒಮ್ಮೆ ಬರೋದ ಈ ಮುತ್ತೆ ಎಲ್ಲಿ ಅಡಿಕೆ ಹಾಕೊಂತಿದ್ರು ಎಲ್ಲಿ ಚೀಲ ಕಳೆದ್ರು ಸಿಟ್ಟು ಬರ್ತದೆ. ಯಾರ ತಲೆಯಾಗ ಎಲ್ಲರೂ ಇತ್ತು ಅಂದ್ರೆ ಸಿಟ್ಟು ಬರ್ತದೆ, ಅದು ಸಹಜ. ಅದ ಉಪ್ಪು ಹುಳಿ ಖಾರ ಸಿಹಿ ಒಗರು ವಿಷವು ತಿಂದ ನಮಗೆ ವಿಷ ಕಕ್ಕೋದ. ನಮಗೆ 6 ರಸ ಅದಾವ,
ಸಾರು ಚಲೋ ಮಾಡ್ತಾನಪ್ಪ ಮಲಕ್ ಶೆಟ್ಟಿ ಅವರು ಅಂದ್ರೆ ಅದಕ್ಕೆ ರಸ ಎಷ್ಟದ ಸಾರಿಗೆ? ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ, ಕರಿಬೇವು, ಒಗರು ಅಂದ್ರೆ ಅರಿಶಿಣ, ಉಪ್ಪು ಅಂದ್ರೆ ಉಪ್ಪು, ಸಿಹಿ ಅಂದ್ರೆ ಸಾರಿ ಉಪ್ಪು, ಬೆಲ್ಲ. ಇವೆಲ್ಲ ಹಾಕಿದಾಗ ಸಾರು ಚಲೋ ಆಗ್ತದೆ. ಹ್ಯಾಂಗೋ ಇದು ಉಣ್ಣೋದಕ್ಕ ಒಂದೇ ಬಾಯಿ. ಇಲ್ಲಿ ನಡೆದಿರುವಂತಹ ಈ ಪುರಾಣ ಏನ್ ನಡೆದತ್ತಲ್ಲ, ಈ ಪುರಾಣ ಉಣ್ಣೋದಕ್ಕೆ ಬಾಯಿ ಎಷ್ಟದವ? ಎಷ್ಟು ಬಾಯಿ ಕೇಳೋದಕ್ಕ? 2 ಬಾಯಿ. 2 ಬಾಯಿ ಅದಾವ. ಅದಕ್ಕ ಜ್ಞಾನಿಗಳು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಒಲೆಯ ಮೇಲೆ ಅಡಿಗೆಯ ಮಾಡಿ ಉಂಡೊಡೆ ಹೊಗೆಯುಂಟು, ಧಗೆಯುಂಟು, ಹಗೆಯುಂಟು. ಈಗ ಒಲೆ ಮೇಲೆ ಅಡಿಗೆ ಮಾಡಿ ಇನ್ನೇಳ್ಬೇಕು ಅನ್ನುವಾಗ ಏನಾಗ್ತತಿ ಅಂತಂದ್ರೆ ಹೊಗೆ ಭಾಳ ಆತು ಅಂತಂದ್ರ ಕೊಡ್ರಿ, ಹೊಗೆ ಭಾಳ ಆತು ಅನ್ನನ ಏನವಯವ ಹೋಗಲ್ಲಾರ್ದ ಹೊಗೆ ಇಟ್ಟಾರ ಅಂತೆ. ಇನ್ನ ಚಲೋ ಆಗೈತಂತ ಭಾಳ ತಿಂದಿವಿ, ಹೊಗ್ಗಿ ಜಗ್ಗ ತಿಂದಿವಿ ಅಂದನ ಗೋಧಿ ಕೂಡು ತಿಂದಿವಿ, ಹೊಟ್ಟೆ ಭಾಳ ಝಳ ಬಿದ್ದೈತಿ ಅಂತೆ. ಇನ್ನ ಒಂದು ಉಂಡಿ ಅವ್ರಿಗೆ ಹೆಚ್ಚು ನೀಡಿ ನಮ್ಗಿಲ್ಲ ಅಂದ್ರ ಅಂತ ತಿಳ್ಕೊಡ್ರಿ, ಬಂದೇ ಕಂಡೋರಿಗೆ ಮಾರಿ ನೋಡಿ ಮಳ ಹಾಕ್ತಾವ. ಹೌದೇನ್ ಹೇಳ್ತೀರಿ ಅಂತ. ಹಾಗೆ ಅಂದ್ರ ನಮ್ಮ ಮೇಲೆ ವೈರತ್ವ ಉಂಟಾಗುತ್ತೆ. ಒಲಿ ಮೇಲೆ ಅಡಿಗೆ ಮಾಡಿದ್ದಕ್ಕೆ ಇಷ್ಟು ದೋಷದಾವ. ಇನ್ನ ತಲೆಯ ಮೇಲೆ ಅಡಿಗೆ ಮಾಡುವಂತಹದ್ದು ಯಾವುದು ಅಂದ್ರೆ ನಾವು ಬನ್ನಿ ಮಹಾಂಕಾಳಿ ದೇವಿ ಕಮಿಟಿಯವರು ಹಚ್ಚಿರುವಂತಹ 3ನೇ ವರ್ಷದ ಈ ದಿವ್ಯವಾದ ಮಹಾಪುರಾಣ. ಈ ಪುರಾಣ ತಲೆ ಮೇಲೆ ಅಡಿಗೆ ಮಾಡೋದಲ್ಲ. ಅದೇ ಹಂಗ್ರೆ ಇಲ್ಲೇನು ಕಟ್ಟಿಗೆ ಹಚ್ಚಿರಿ, ಇಲ್ಲೇನು ಒಲಿ ಹಚ್ಚಿರಿ ಅಂತಂದ್ರ ಜ್ಞಾನವೆಂಬ ಅಗ್ನಿಯನ್ನು ಕರ್ಮವೆಂಬ ಕಟ್ಟಿಗೆಯಿಂದ ಸುಡುತ್ತಾ ಇರುವಂತ ನಾವುಗಳು ಅದರ ಮೇಲೆ ಅಡಿಗೆ ಮಾಡುವುದು ಪುಟ್ಟರಾಜಾಮೃತ, ಅವರು ನೀಡಿದ ಅನ್ನ, ಅದು ಜ್ಞಾನ. ಆ ಜ್ಞಾನವು ಎಂತಹದ್ದು ಅಂದ್ರೆ ಅದು ಉಣ್ಣಾಕ 2 ಕಿವಿ ಅದಾವಲ್ಲ. ಮಲಕ್ ಶೆಟ್ಟಿಯವರು ನಾವೆಲ್ಲರೂ ಕೂಡಿ ಬಹಳ ಜನ ಅದಾರ ಅವ್ರ ಜೋಡಿ ಅಡಿಗೆ ಮಾಡಾಕ. ನೀನೆ ಎಂತ ಸಾರು, ಎಂತ ಸಜ್ಜಕದ ಹೋಳಿಗೆ, ಎಂತ ಬದನೆಕಾಯಿ, ಎಂತ ಅನ್ನ, ಅದೆಲ್ಲ ಮಾಡ್ಯಾರಲ್ಲ. ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತುಂಬಿದ ಸಭೆ. ನಮಗೊಮ್ಮೆ ಹೋಳಿಗೆ ನೋಡ್ಬೇಕಂತ ಆಸೆ ಆಗ್ಯಾವ. ಇನ್ನ 8 ದಿವಸದ ಇವತ್ತ 7ನೇ ದಿನ, ಇನ್ನ 4 ದಿನ ಅದ. ಅದಕ್ಕ ಅಂತ ಪ್ರಸಾದ ಆಗ್ಲಿ ಒಮ್ಮೆ ಅಂತ ಭವಾನಿಯಲ್ಲಿ ಭಕ್ತಿಯಿಂದ ಬೇಡಿ ಅನ್ನವನ್ನು ನೀಡುವುದು ಪುಣ್ಯದ ಕೆಲಸವಾಗಿದೆ. ಅಮ್ಮ ನಿಮ್ಗೆ ಹೇಳ್ತೇನೆ ಕೇಳಿ. ಯಾರು ತತ್ವಮೂರ್ತಿಗೆ ತುತ್ತನ್ನವನ್ನು ತಂದಿರ್ತಾರೆ ಕೈಲಾಸ ಒತ್ತಿ ಬಿಡುವುದು ಅಂತ ಜ್ಞಾನಿಗಳು ಹೇಳ್ಯಾರಲ್ಲ. ಹಂಗ ನಮ್ಗೆ ನಡೆಯಾಕ್ ಬರಂಗಿಲ್ಲ, ಇವ್ರು ನೋಡಾಕ್ ಬರಂಗಿಲ್ಲ, ಇವರಿಗೆ ಕಾಣಿಸೋದಿಲ್ಲ, ನಮ್ಗೆ ಅಡ್ಡಾಡಕ್ ಬರೋದಿಲ್ಲ. ಆದ್ದರಿಂದ ನಾವಿದ್ದಲ್ಲಿಗೆ ಶಿರಹಟ್ಟಿಯ ತಾಯಿಂದಿರರು ನಾವಿದ್ದಲ್ಲಿಗೆ ತುತ್ತು ಅನ್ನವನ್ನ ತಂದು ನೀಡ್ತಿರಲ್ಲ, ನಿಮ್ಮ ನೀಡಿದ ಕೈಗೆ ಬಂಗಾರದ ಕಡಗ ತೊಡಸಲಿ ಭವಾನಿ, ಅಂಬೆ ಭವಾನಿ ಬಂಗಾರದ ಕಡಗ ತೊಡಸಲಿ. ಒಂದು ಕುಳ್ಳು ಮಾರ ಮುದುಕಿತ್ತು, ಕುಳ್ಳು ಬಡದ್ ಮಾರ್ತಿದ್ರಲ್ಲ ಅಂತ ಮುದುಕಿತ್ತು. ಎಲ್ಲಿತ್ತು ಅಂದ್ರೆ ತಮ್ಮ ಮಹಾರಾಷ್ಟ್ರದಾಗಿತ್ತು. ಮಹಾರಾಷ್ಟ್ರದಲ್ಲಿ ಇದ್ದ ಮುದುಕಿ ಅದು ಏನಂತಿತ್ತು ಅಂದ್ರೆ ಹಿಂಗ ಒಂದು ಪುರಾಣಕ್ಕೆ ಬಂದಿತ್ತು. ಅವ್ರ ಊರಾಗ ಪುರಾಣ ನಡೆದಿತ್ತು ನೋಡಿ. ಎಲ್ಲಾರ್ಗು ಇಷ್ಟು ಮಂದಿಗೆ 1000 ಮಂದಿ ಉಣಿಸ್ತಾರ. ಒಬ್ಬೊಬ್ಬರ ನಾನು ಸಾಯುವುದ್ರೊಳಗಾಗಿ 1001 ಮಂದಿ ಉಣಿಸಿ ಸಾಯಬೇಕು ಅಂತ ದೇವ್ರ ಜಗಲಿ ಎಲ್ಲಮ್ಮನ ಮುಟ್ಟಿ ಒಂದು ಆಣಿ ಮಾಡಿರ್ಲಪ್ಪ. ಆಕಿ ಮಾಡಿರ್ಲು ಬರುವಂತ ಶಕ್ತಿ ಉಳಿಲ್ಲ ಮುದುಕಿಗೆ. ಕೈಕಾಲ ಅಡ್ಡಾಡಕ್ ಬರ್ಲಾರ್ದಂಗಾದು, ಸಾಯುವಂಗಾಗುವಾಗ ಅಳಾಕತ್ತು ಒಂದು ಕಟ್ಟಿಗೆ ಕುಂತಾಳುವ ಮುಂದ ಇಂಥ ಯಜಮಾನ ಹೊಂಟಿದ್ದ. ಯಮ್ಮ ಯಾಕೆ ಅಳ್ತೀವ? ಇಲ್ಲ ಯಜ್ಜ, ನನಗೆ ಯಾಕೆ ಚಿಂತೆ ಆಗ್ಯದ ಅಂತಂದ್ರ ಮಾತು ಕೊಟ್ಟಿದ್ದು ನಡೆಸ್ಬೇಕಲ್ಲ. ಮಾತು ಕೊಟ್ಟಿದ್ದು ನಡೆಸಲಿಲ್ಲ ಅಂದ್ರ ದೋಷ ಆಗ್ತದ. ಅದಕ್ಕ ನಾ ಸತ್ತ ಮೇಲೆ ಸ್ವರ್ಗ ಸಿಗೋಂಗಿಲ್ಲ, ಕೊಟ್ಟ ಮಾತು ನಡೆಸಲಿಲ್ಲ ಅಂದ್ರ ಸಾಲ ತಗೊಂಡು ಗಂಟು ಹಾಕಿದಂಗ. ಕೊಟ್ಟ ಮಾತು ನಡೆಸಲಿಲ್ಲ ಅಂದ್ರ ಸಾಲ ತಗೊಂಡು ಗಂಟು ಹಾಕಿದಂಗ.
ಅದಕ್ಕೆ ಏನ್ ಮಾಡ್ಲಪ್ಪ ಅಂತ ಅಳಕತ್ಲು. ಏನ್ ಮಾತು ಕೊಟ್ಟಿ, ಯಾರಿಗೆ ಕೊಟ್ಟಿ ಅಂತ ಯಜಮಾನ ಕೇಳಿದ. ಇಲ್ಲ 1001 ಮಂದಿ ಉಣಿಸ್ತೇನೆ ಅಂತಂದೇನಿ. ಯಾರಿಗೆ ಉಣಿಸ್ಲಿ, ನನ್ನ ಹತ್ರ ದುಡಿಯೋ ಶಕ್ತಿ ಇಲ್ಲ. ಆ ಮುದುಕಂದ, ಒಬ್ರಿಗಾರ ಉಣಿಸೋ ಶಕ್ತಿ ಐತಿಲ್ಲ ನಿನಗ, ನಾವು ಉಣ್ಣೋದು ಬಿಟ್ಟು ಉಣಿಸ್ತೇನೆ ಅನ್ಲಕ್ಕೆ. ನಾವೇನು ಅಂತೀನಲ್ಲ, ಒಂದ್ ದಿವ್ಸ ಉಪವಾಸ ಬೆಳಿನ, ನಾವು ಉಣ್ಣೋದು ಇದು ಉಣಿಸ್ತೇನೆ. ಹಂಗಾರ ಪ್ರತಿಷ್ಠಾನಪುರ ಅಂದ್ರ ಈಗ ಪೈಠಣ ಅಂತದ, ಪೈಠಣ ಅಲ್ಲಿ ಸಂತರಾದ ನಾಮದೇವ ಮಹಾರಾಜರು ಪುರಾಣ ಹೇಳಕ್ ಬಂದಾರ. ಜ್ಞಾನೇಶ್ವರಿ ಗೀತೆಯನ್ನು ಹೇಳ್ತಾ ಇದ್ದಾರೆ. ಅವ್ರಿಗೆ ಹೋಗಿ ನೀನು ಒಬ್ಬರಿಗೆ ಉಣಿಸು, ನಿನಗ ಪುಣ್ಯ ಬರ್ತದ, 1000 ಮಂದಿ ಉಂಡಂಗ. ಆ ಪುರಾಣ ಹೇಳುವಂತ ಜ್ಞಾನೇಶ್ವರರಿಗೆ, ನಾಮದೇವ ಮಹಾರಾಜರಿಗೆ ಸತ್ಯವಾಗಿ ಮುದುಕಿ ಹಿಟ್ಟು, ಬ್ಯಾಳೆ, ಬೆಲ್ಲ, ಅಕ್ಕಿ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಪೈಠಣಕ್ಕೆ ನಡ್ಕೊಂತ ಬಂದು ಆ ಮುದುಕಿ ಹಿಂಗ್ ಪ್ರವಚನ ಹೇಳಾಕ್ತಿದ್ರು ನಾಮದೇವ ಮಹಾರಾಜರು. ನೋಡಿ, ನಾನರ ಕೊಳ್ಳ ಮಾರೋ ಮುದುಕಿದೇನಿ, ನನ್ನ ಅಂತ ಮುದುಕಿಗೆ ಯಾರ ಬಡವೆ ಒಳಗ್ ಕರ್ಕೊಂತಾರ. ಹೊರಗ ಕುಂತು ಪ್ರವಚನ ಮುಗೀತು, ಮಂದೆಲ್ಲಾರು ಮಠದ ಹೊರಗೆ ಹೋದ್ರು. ಹೋಗಿಂದ ಅಲ್ಲೇ ಕುಂತ ನಿಂತು, ಯಪ್ಪ ಮಹಾರಾಜ್, ನಾನ್ ತಂದಿರೋ ಪ್ರಸಾದ ತಗೊಂಡು ನೀ ಅಡಿಗೆ ಮಾಡ್ಕೊಂಡು ಉಣ್ಣಪ್ಪ ಅಂದಾಗ ಇನ್ನೊಬ್ಬವನು ಮುಂಡ. ಚಂಡನ ಬುದ್ಧಿ ಹಾಗೆಯೇ ಅಂತಂದರೆ, ಈ ದೇವಿಯನ್ನು ಕೊಂದರೆ ನಾನು ಮಾಡಿದ ಹಾಗಾಗುತ್ತೆ, ನನಗೆ ಕೀರ್ತಿ ಬರುವುದು. ಇಲ್ಲ ಅಣ್ಣ, ನನ್ನಿಂದ ಹತರಾದರೆ, ನಾನು ಕೊಂದಂತೆ ಆದರೆ ನನ್ನ ಕೀರ್ತಿಯ ಮರವಾಗುತ್ತೆ. ನಂದು ನನ್ನಿಂದ ಕೊಲ್ಲಲು, ನಿನ್ನಿಂದ ಕೊಲ್ಲಲು, ಒಮ್ಮೆ ಕೊಲ್ಲಲು, ಒಮ್ಮೆ ಬೇಡವು. ನೀ ಕೊಲ್ಲುವೆಯೋ, ನಾ ಕೊಲ್ಲುವೆಯೋ. ಈ ಮನಸ್ಸು ಬೈದಾಟದ ರಕ್ಕಸರ ಸ್ವರೂಪವೇ. ಮಾಡಲು ಬಿಡಲು. ಅವ ಮಾಡಿದ್ರೆ ಅವನ ಹೆಸರು ಬರುತ್ತೆ, ನಾನು ಯಾಕೆ ಮಾಡ್ಲಿ? ನೀ ಮಾಡಿದ್ರೆ ನಿನ್ನ ಹೆಸರು ಬರುತ್ತೆ, ನಾನು ಯಾಕೆ ಮಾಡ್ಲಿ? ನಾನೊಬ್ಬನೇ ಮಾಡುವೆ ಎಂಬುವ ಮೂರ್ಖ
ಗುಣವೇ ಚಂಡ ಮುಂಡ ಎನ್ನುವಂತ ರಕ್ಕಸಾದ ಮರು. ನಾನು ಮಾಡಿದೆ, ನಾನು ನೀಡಿದೆ ಎಂಬುವ ಉಭಯ ಗುಣಗಳು ಮನುಷ್ಯನ ನಾಶ ಮಾಡುವು. ಇಷ್ಟೆಲ್ಲ ಮಂದಿ ಈಗ ನಾವು ಕಮಿಟರ್ ಅದೇವಿ, ಪುರಾಣಿಕರು ಬಂದೀವಿ, ತಬಲಾ ಬಾರ್ಸೋರು ಬಂದೀವಿ, ಇಲ್ಲೇ ಹಾಡೋರು ಬಂದಾರ, ನಮ್ಮ ಅಫ್ರಾನ್ ಇಷ್ಟೆಲ್ಲ ಮಾಡ್ಯಾನ. ಇಷ್ಟೆಲ್ಲ ಮಾಡಿ ನಾವು ಆಟ ಕುಂತ್ರ ನೀವು ಯಾರು ಇಲ್ಲ ಅಂದ್ರೆ ಹೆಂಗಾಗಿತ್ತು ನಮ್ದು? ಎಲ್ಲಾರು ಬಂದಾರ ಅಂತ ಹೇಳ್ತಾಳ ನಮ್ಮ ಅಕ್ಕ. ಎಲ್ಲಾರು ಬಂದ್ರೆ ಚಂದ ಆಗತ್ತ ಅಂತ. ಅದಕ್ಕೆ ನಾನು ನೀನು ಅನ್ನುವುದನ್ನ ನಡೆದು ನಿಮ್ಮ ಮನ್ಯಾಗಿರೋ ಸೋಫಾ ಸೆಟ್ ನೋಡಿದ್ರೆ ಇಲ್ಲಿ ಕುಂತೀರಲ್ಲ, ಆ ಸೋಫಾ ಸೆಟ್ ಮರ್ತೀರಿ, ಮನ್ಯಾಗಿರೋ ಚಲೋ ಚಲೋ ಕುರ್ಚಿ ಮರ್ತೀರಿ. ನೀವು ಯಾರು, ನಿಮ್ಮ ಹೆಸರೇನು ಅನ್ನೋದನ್ನ ಮರೆತು ನೀ ಸಂಘವನ್ನದ್ ಮರ್ತೀರಿ, ನೀ ಲಿಂಗವನ್ನದ್ ಮರ್ತೀರಿ, ನೀನವ ನಿಮ್ಮ ಹೆಸರು ನೀವು ಮರೆತು ಮನಸ್ಸಿನಲ್ಲಿ ಎಲ್ಲವೂ ಕಳೆದು ಎಷ್ಟೋ ಸಲ ಮನೆ ಮಗ್ಲಿದವ್ರ ಜೋಡಿ ಗುದ್ದಾಡಿರ್ತೀರಿ. ಆ ಅಮ್ಮ ಬಂದು ಮಗ್ಲ ಕುಂತಾಳ, ಅವಾಗ ಎಷ್ಟು ಚಲೋ ಹೇಳ್ತಾರಲ್ಲ ಅಂತ ಒಮ್ಮೆ ನಿಮ್ಮ ಮನಸ್ಸು ಅರಳಿತು ಅಂತಂದ್ರೆ ಶಾಂಭವಿ ಇಲ್ಲಿದ್ದಾಳೆ. ಎಲ್ಲರ ಮನವ ಕೂಡಿಸುವುದಕ್ಕೆ ಮಾಡುವ ಈ ಕೆಲಸ ಮಹತ್ವದ್ದಾಗಿದೆ. ಮನಸ್ಸಿನಲ್ಲಿರುವ ದುರ್ಗುಣಗಳನ್ನು ಕಳೆಯುವ ಶಕ್ತಿಯೇ ಬ್ರಹ್ಮಾಹಂಕಾರಿಯಾಗಿದ್ದಾಳೆ. ಅಲ್ಲ, ನಾನು ಮಾಡಿದೆ ಅಂತಂದು ಇಷ್ಟೊಂದು ಹೇಳ್ತೀವಿ ಇಲ್ಲ. ಒಬ್ಬ ಶ್ರೀಮಂತನಿದ್ದ, 1 ಕೋಟಿ ರೂಪಾಯಿ ಗಳಸನ ಒಂದು ಜೆಂಡಾ ತಂದು ಚುಚ್ಚುತ್ತಿದ್ದ ಕೊಂಬಿ ಮೇಲೆ. 1 ಕೋಟಿ ರೂಪಾಯಿ ಗಳಸನ ಒಂದು ಜೆಂಡಾ. ಅವ ಯಾರ ದಾರಿಗೆ ಹೋಗೋ ಸನ್ಯಾಸಿಗಳಿಗೆ ಕರ್ಕೊಂಬರ ಉಣ್ಣಾಕ ಕರ್ಕೊಂಡು ಬಂದು, ಏಯ್ ಇಬ್ರು ಈ ಕಡೆ ಬಂದು ಕುಂದ್ರು, ಇದ ದಪ್ಪ ಅಂತ ಘಟನೆ ಬಿದ್ರೆ ಏನ್ ಮಾಡೋದು? ಅಲ್ಲಿ ಒಂದು ರಾಕ್ಷಸ ಸಮಾರ ಅನ್ಬೇಕ. ಬಹಳ ಪ್ರಸಿದ್ಧಿ ಹುಡುಗರ ಜೋಡಿ. ಆ ಶ್ರೀಮಂತನ ಮನೆಗೆ ಒಬ್ಬ ಮಹಾತ್ಮ ಬಂದ. ಪ್ರಭುಗಳೇ ಊಟ ಮಾಡಿ ಅಂತಂದ. ಸಂತೋಷದಿಂದ ಉಂಡ್ರು, ಆನಂದಗೊಂಡರು. ಸ್ವಲ್ಪ ಹೊರಗೆ ಬರೋ ಮುಂದ ನಮ್ಮ ಮಾಳಿಗೆ ನೋಡಿದ್ರೇನ್ರಿ ಅಂದವ. ನಮ್ಮ ಮಾಳಿಗೆ ನೋಡಿದ್ರೇನು ಕುಂಬಿ ಮೇಲೆ? ಇಲ್ಲಪ್ಪ, ನೀ ಮನೆ ಚಲೋ ಕಟ್ಸಿಯಲ್ಲ, ಈ ಪಾಂಟೋಣಿಗೆ ಬಹಳ ಚಲೋ ನುಣುಪದಾವ, ಕಾಲಿಗೆ ಜಾರಿ ಇತ್ತು ಅಂತ ಆ ಪಾಂಟೋಣಿಗೆ ಅಗೂರಾಗಿ ಒಳಗ್ ಬಂದ್ವಿ ಮಾರಾಯ, ನೋಡ್ಲಿಲ್ಪ. ಹಂಗಾರೆ ಬರ್ರಿ ಗುರುಗಳ ನೋಡ್ರಿ ಅಂತ ಹೊರಗೆ ಕರ್ಕೊಂಬಂದು ತೋರ್ಸಿದ. ಓಸು ಜೆಂಡಾ ಚುಚ್ಚೇರಿ ನೋಡ್ರಿ ಅಂತಂದಾಗ ಅಷ್ಟು ಕೆಂಪು ಧ್ವಜ ಇದ್ವು. ಅದನ್ನ ಸನ್ಯಾಸಿ ಬಂದೀನಿ ಅಂತ ತಿಳ್ಕೊಂಡು ಪರ್ಪರಿ ಕಟ್ತಾರಲ್ಲ, ಹಂಗ ಕೆಂಪು ಜೆಂಡಾ ಚುಚ್ಚಿಯಪ್ಪ ಅಲ್ರಿ ಬುದ್ಧಿ, ಹಂಗಲ್ಲ ಅದು. ನಾನು 1 ಕೋಟಿ ರೂಪಾಯಿ ಗಳಿಸಿದೆ ಅಂದಾಗ ಒಂದು ಜೆಂಡಾ ಚುಚ್ಚೀನಿ, ಇಷ್ಟು ಎಣಸ್ರಿ ಎಸದಾವ ಅಂದವ. ತಮ್ಮ ಕಣ್ಣು ಮಬ್ಬದಾನು, ಎಣಿಸಿರು ನೀನೇ ಹೇಳಿಬಿಡು ಅಂತಂದ. ಅವಾಗ ಅಷ್ಟು ನಾನು ಚುಚ್ಚಿನಿ ಅಲ್ರಿ, ಎಣಿಸೇ ಇಲ್ಲ, ಹೋಗಿ ಎಣಿಸ್ಕೊಂಡ್ ಬಂದು ಹೇಳ್ತೀನಿ, ಒಳಗ್ ಕುಂದ್ರಸ್ರಿ, ಕುಂದ್ರಿ ಅಂತ ಒಳಗ್ ಕುಂದ್ರಿಸಿ ಎಣಸಾಕ್ ಬಂದ. ಎಣಿಸಿದ, ಅವು ಎಷ್ಟೋ ಧ್ವಜ ಇದ್ದು, 200-300 ಧ್ವಜ ಇದ್ದು, 300 ಕೋಟಿ ರೂಪಾಯಿಯನ್ನು ಗಳಿಸಿದ್ದೇನೆ ಅಂದಾಗ, ನಿಮಗೇನು ಬೇಕು ಬುದ್ಧಿ? ನನಗೇನು ಬೇಡಪ್ಪ, ಒಂದಿಷ್ಟು ದಾರ ಬೇಕಾಗೈತೆ ಅಂದ್ರು. ಯಾಕ್ರಿಪ್ಪ? ನನ್ನ ಕಡೆ ಸೂಜಿ ಅದ, ನನ್ನ ಲಂಗೋಟಿ ಒಂದು ಒಣಾಕ್ ಹಾಕೀನಿ, 1 ಲಂಗೋಟಿ ಉಟ್ಕೊಂಡಿರ್ತೀನಿ, ಅದು ಹರಿತು ಅಂದ್ರೆ ಒಲ್ಯಾಕ ಸೂಜಿ ದಾರ ಬೇಕು ತಮ್ಮ. ಈಗ ಗಟ್ಟಿ ಐತಿ, ವಯಸ್ಸಾದವ ನಾ ಸತ್ಯ ಅಂತಂದ್ರೆ ಚೂಜಿ ಮರೆತೋದ್ರ ಅಲ್ಲಿ ಶಿವಲೋಕದೊಳಗ ಹರಿದ ಲಂಗೋಟಿ ಒಲ್ಯಾಕ ಈ ಸೂಜಿದಾರ ಬೇಕಾಕತಿ, ನೀನು ನನ್ನ ಹಿಂದೆ ಬರ್ತಿದ್ದಿಲ್ಲ, ತಗೊಂಡು ಬಾ ಅಂತ ಅವನು ಕೈಯಾಗ ಕೊಟ್ಟ. ಬರ್ತೀನಲ್ಲ ತರ್ತಿಂತಾರ್ರಿ ಅವನ್ ತಿಸ್ಕೊಂಡಿವ. ಏನ್ ತಿಂದು ಮೂರ್ಖ, ನಿನಗೆಲ್ಲರ ಬುದ್ಧಿ ಐತಿ? ಸತ್ತ ಅಂತಂದ್ರ ಉಡುದಾರ ಬಿಗಿ ಇತ್ತಂದ್ರ ಹರಿದು ತೆಕ್ಕೊಂತಾರ, ಉಂಗ್ರ ಕೈಯಾಗ ಸಿಕ್ಕ ಬಿದ್ದಿತ್ತು ಅಂದ್ರೆ ಕತ್ತರಿಸಿ ತೆಗಿತಾರ. ಏನು ಬಿಡೋದಿಲ್ಲೋ, ಸತ್ತಾಗ ನೀ ಕೋಟಿ ಗಳಿಸಿದ್ರು ಅಷ್ಟ, ಅಬ್ಜ ಗಳಿಸಿದ್ರು ಅಷ್ಟ, ಎಷ್ಟೆಷ್ಟು ಕರ್ವ ಗಳಿಸಿದ್ರು ಅಷ್ಟ ತಮ್ಮ. ನಿಂದು ಅನ್ನೋದು ಏನೂ ಇಲ್ಲ. ನೋಡು, ಹೆಂಡತಿಯಾದ ನಾನು ಕಾಲು ಮುಗಿದು ಹೇಳ್ತೀನಿ, ಅವ್ರು ಸೂಜಿದಾರ ಅವ್ರಿಗೆ ಕೊಟ್ಬಿಡು ಅಂದಕ್ಕೆ ಒಯ್ಯಂಗಿಲ್ಲ. ಸತ್ತಿಂದ ಯಾರು ಒಯ್ಯಂಗಿಲ್ಲ. ಅದಕ್ಕೆ ಕೋಟಿ ರೂಪಾಯಿ ನೀವು ಒಯ್ಯಂಗಿಲ್ಲ ಅಂತ ಸೂಜಿದಾರ ನಿನ್ನ ಕೈಯಾಗ ತರ್ತೀನು? ಇದು ತಿಳುವಳಿಕೆ ನಿನಗೆ ಐತೇನು? ನಿನ್ನ ನೀ ಮರೆತ ಕೆಟ್ಟ ಗುಣನ ಚಂಡ, ನಿನ್ನ ನೀ ಮರೆತ ಅವಗುಣವೇ ಮುಂಡ. ಒಮ್ಮೆ ತಿಳಿದೈತಂತೆಯಲ್ಲ ಅದು ಚಂಡ,
ಅವನು ತಿಳಿದಿಲ್ಲ ಅಂತೀಯಲ್ಲ ಅದು ಮುಂಡ. ಅದಕ್ಕೆ ಈ ಚಂಡ ಮುಂಡ ಎಂಬ ದುರ್ಗುಣ ಎಂತಾವು ಅಂತ ಕೇಳಿದ್ರೆ, ಶಿವಾಜಿ ಈ ಭಾರತದ ಸ್ವತಂತ್ರ ಕಹಳೆಯನ್ನ ಮೊಟ್ಟ ಮೊದಲು ಊದಿದಂತ ಮಹಾರಾಜ, ಹಿಂದೂ ಸಾಮ್ರಾಜ್ಯದ ರಣಕಾಳೆಯನ್ನ ಬ್ರಿಟಿಷರ ವಿರುದ್ಧ ಅನ್ಯರ ವಿರುದ್ಧ ಊದಿದಂತಹ ಶಿವಾಜಿ, ಅವನ ಗುರು ಸಮರ್ಥ ರಾಮದಾಸರು. ಸಮರ್ಥ ರಾಮದಾಸರು ಕೆಳಗಡೆ ರಾಜಗುರುಗಳವರು, ಅವನ ರಾಜ್ಯಕ್ಕೆ ಗುರುಗಳವರು. ಶಿವನೀರು ದುರ್ಗದ ಕೋಟೆಯನ್ನ ಕಟ್ಟುತ್ತಾ ಇರುವ ಶಿವಾಜಿ ಮಹಾರಾಜ ದುಂಡಿಗಲ್ಲುಗಳನ್ನೊಡೆಯುವ ಒಡ್ಡರನ್ನ ಕಂಡು ಅಂದದಂತೆ, ಸಾವಿರಾರು ಜನರು ಕೋಟೆಯನ್ನು ಕಟ್ಟುವ ಒಡ್ಡರನ್ನ ನೋಡಿ ಇಷ್ಟೆಲ್ಲ ಜನರಿಗೆ ಅನ್ನವನ್ನು ನೀಡುವವನು ನಾನಿಗೆಲ್ಲವೇ? ನಾನೇ ಇಷ್ಟು ಜನರಿಗೆ ಅನ್ನದಾತ 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 ಅಂತ ದಂಡಿಗೆ ಬಂದ. ಶಿವನೀರು ದುರ್ಗದ ಮನೆಯ ಬಾಗಿಲ ಮುಂದೆ ಒಂದು ತುತ್ತು ರೊಟ್ಟಿಗಾಗಿ ಸಮರ್ಥ ರಾಮದಾಸರು ಜೋಳಿಗೆ ನೊಡ್ಡಿ ಭಿಕ್ಷಾಂದೇಹಿ ಅಂತ ಬೇಡ್ತಾ ಇದ್ರು. ನನ್ನ ರಾಜ್ಯದ ಪಟ್ಟ ಗುರುಗಳಾದ ಇವರು ಭಿಕ್ಷಾಂದೇಹಿ ಅಂತ ಬೇಡ್ತಾ ಇದ್ದಾರಲ್ಲ, ಇಂಥ ರಾಜ್ಯಕ್ಕೆ ರಾಜನಾದ ನನ್ನ ಗುರುಗಳಿಗೆ ಅನ್ನವನ್ನು ನೀಡುವ ನನ್ನಂತವನ ಮುಂದೆ ಇವರು ಜೋಳಿಗೆಯನ್ನು ನೀಡುವಂತ ಜೋಳಿಗೆಯನ್ನು ಒಟ್ಟೋದು ನೋಡಿದ್ರೆ ನನಗೆ ಸಹನೆಯಾಗಬಲ್ಲದು ಅಂತ, ಗುರುಗಳೇ ಕೇಳಿಸ್ತಾ ಇಲ್ಲ, ಎಲ್ಲೋ ದೂತನೆ ಕರ್ಕೊಂಡು ಬಾ ಅವ್ರನ್ನ ಅಂತ, ಗುರುಗಳೇ ನಿಮ್ಮ ಸೇವಕನಾದ ನಾನು ಮಹಾಪ್ರಭುಗಳಾದ ಶಿವಾಜಿ ಮಹಾರಾಜರ ಕರ್ಕೊಂಡು ಬಾ ಅಂತ ಕಳಿಸಿದ್ದಾರೆ, ದಯವಿಟ್ಟು ಬರ್ಬೇಕಂತೆ. ಇನ್ನೊಂದು ಮನೆ ಭಿಕ್ಷಾ ಬೇಡಿ ಬರ್ತೀನಿ ಅಂತ ಹೇಳಿದ್ರು. ಒಂದು ಅನ್ನ, ಇನ್ನೊಂದು ಹೊಟ್ಟೆ ತುಂಬತನ ಭಿಕ್ಷಾ. ಮತ್ತೆ ಜೋಳಿಗೆ ಹಿಡಿದವರು ತಮ್ಮ ಸಲುವಾಗಿ ಅಲ್ಲದನೆ ನಾವು ಮುಂದೆ ಯಾರು ಬಂದ್ರೆ ಅವರಿಗೂ ನೀಡಬೇಕು ಅಂತ ಬೇಡ್ತಿರ್ತಾರೆ, ವಿನಾದ್ದು ರಾಸೆಗಲ್ಲ. ತಾಯಿಯೇ ತಂದೆಯರೇ ಕೇಳಿರಿ, ಆಗ ಜೋಳಿಗೆ ಹಿಡಿದು ಬರುತ್ತಿರುವ ಅವರು ತಡ ಮಾಡ್ತಾರಂತೆ, ಇನ್ನು ಸ್ವಲ್ಪ ಬೇಡೋದಿದೆಯಂತೆ ಮಹಾರಾಜ ಅಂದಾಗ ಬಂಗಾರದ ಪತ್ರವನ್ನು ಬರೆದು ಆ ಪತ್ರದಲ್ಲಿ ಇಡೀ ಹಿಂದೂ ಸಾಮ್ರಾಜ್ಯ ನನ್ನದು, ನಿಮ್ಮ ಪಾದಕ್ಕೆ ಅಂತ ಹೆಂಗ ಬರೆದು ಅವ್ರ ಮುಂದ ಇಟ್ಟ. ಅವಾಗ ಯಾಕೆ ಮಹಾರಾಜ? ಪ್ರಭು ಅಖಂಡ ಸಾಮ್ರಾಜ್ಯದ ದುರ್ಗವನ್ನ ಕಟ್ಟುವಾಗ, ಇಷ್ಟೆಲ್ಲ ಒದ್ದರಿಗೆ ಅನ್ನದಾತನಾಗಿರುವಾಗ, ಪ್ರಜಾನಿಕರ ಕೋಟೆಗೆ ಅನ್ನವನ್ನು ನೀಡುವ ಶಿವಾಜಿ ಎಂಬುವ ಮಹಾರಾಜ ನಾನು ಅನ್ನದಾತ, ನನ್ನ ಗುರುವಾದ ನೀವು ಭಿಕ್ಷೆ ಬೇಡುವುದೇ? ಆಮೇಲೆ ಹೇಳ್ತೀನಿ ನೋಡು, ಅಲ್ಲಿ ಕಲ್ಲದ ಅಲ್ಲ, ಆ ಕಲ್ಲು ಚಂದ ಕಾಣಿಸ್ತದಪ್ಪ, ಅದನ್ನು ತಗೊಂಡು ಬಾ ಅಂತ ಹೇಳು ಅಂತಂದಾಗ ತಗೊಂಡು ಬಂದು ಇದನ್ನು ಒಡಿ ಅಂತ ಹೇಳು ಅಂದಾಗ, ಆ ಕಲ್ಲನ್ನ ಒಡೆಯುವ ಮುನ್ನ ಅವೇನಿರಲ್ರಿ, ಮೊದಲು ಹೋದ್ರಿಂದ ಮಹಾರಾಜ ಓದಿದ್ರು, ಈ ಹಿಂದೂ ಸಾಮ್ರಾಜ್ಯವು ನಿಮ್ಮ ಪಾದಕ್ಕೆ ಕಾಣಿಕೆ ಕೊಟ್ಟಿದ್ದೇನೆ, ಇಂದಿನಿಂದ ರಾಜರು ನೀವು ಬೇಡೋದು ಬೇಡ ಅಂತ ಅದನ್ನು ಹಂಗ ಇಟ್ಕೊಂಡ್ರು. ಕಲ್ಲು ಒಡಸಾಕ ಹಚ್ಚಿದ್ರು. ಕಲ್ಲು ಒಡೆದ ಮ್ಯಾಲ ಅದರೊಳಗ ಒಂದು ಕಪ್ಪೆ 8 ಮರಿಗಳಿದ್ದವು. ಎಲ್ಲಿ ತೂತಿಲ್ಲದಕ್ಕ, ಎಲ್ಲಿ ಹೋಗಾಕ್ ಬರಂಗಿಲ್ಲ. ಕಲ್ಲು ಒಡೆದಾಗ ಮುಕ್ಕ ನೀರು ಒಳಗಿರುವ ಕಪ್ಪೆ ಮರಿಗಳನ್ನು ತೋರಿಸಿದಾಗ ಚಂದನೆ ಹೊರಗೆ ಜಿಗಿದುವಂತ ಮೂರ್ಖ ಶಿವಾಜಿ ಇಡೀ ಪ್ರಪಂಚದ ಜೀವರಾಶಿಗಳಿಗೆ ಅನ್ನವನ್ನು ನೀಡುವ ಶಿವ, ಕಲ್ಲಲ್ಲಿ ಹುಟ್ಟುವ ಕೂಬಿಗೆ ಕಪ್ಪೆಗೆ ಅಲ್ಲಲ್ಲಿ ಆಹಾರವನ್ನು ಎತ್ತವರು ಯಾರು? ಬಲ್ಲಿದ ಆದಿ ಕೇಶವನ್ನು ಎಲ್ಲವನ್ನೂ ಬಲ್ಲ ಅಂತ ಕನಕದಾಸರು ಹೇಳಿದ ಹಾಗೆ ನೋಡು, ಈ ಕಪ್ಪೆಗೆ ಆ ಕಲ್ಲಲ್ಲಿ ತುಸು ನೀರ ಇಟ್ಟಿದ್ದಾನೆ ಶಿವನೆಂದರೆ, ನೀನು ನೀಡಿದೆ ಇಷ್ಟು ಮಂದಿಗೆ ಕೊಟ್ಟೆ ಅಂತೀಯಲ್ಲ ಪಾಪಿಯೇ, ಈ ಸಾಮ್ರಾಜ್ಯಕ್ಕೆ ನಾನೇ ರಾಜನಾದರೂ ಇದು ನಿನ್ನ ಪಾಲಿಗೆ ಇರಲಿ, ನನ್ನ ಆಳಾಗಿ ನೀನು ರಾಜ್ಯವನ್ನು ಆಳುವಂತನಂತೆ ಶಿವಾಜಿಯ ಕಣ್ಣರೆಡಿತು, ಅಹಂಕಾರ ಮಾಯವಾಯಿತು. ಇದು
ಚಂಡ, ಇದು ಮುಂಡ. ಈ ರಾಕ್ಷಸರ ಸಂಹಾರವನ್ನ ಅಧ್ಯಾಯದ ತುಂಬ ಬಹಳ ಸುಂದರವಾಗಿ ತಾಯಿಯ ಲೀಲೆಯನ್ನ ಕೊಂಡಾಡಿದ್ದಾರೆ. ನಾವು ನೀವುಗಳೆಲ್ಲ ಈಗ ಆ ತಾಯಿಯ ಪುರಾಣದ ಸುಂದರವಾದ ಸನ್ನಿವೇಶವನ್ನ ನೋಡ್ತಾ ಅಣಿಯಾಗೋಣ. ಆಗಲಪಣೆ ಶುಂಭನಿಗೆ ಶಿರವಾಗಿ ನಡೆಯಲು ಬೇರೆ ಬಡಿದವು, ಕರಳುಗಳು ಚೀರಿದವು. ಧೂಮ್ರಲೋಚನೆಂಬ ಉಸಿರಿನಲ್ಲಿಯೇ ಸತ್ತ. ಶುಂಭನೇ ಹೆಣ್ಣು ಎಂದು ತಿಳಿದವಳು ನಾವು, ಮೋಹಿನಿ ಎಂದು ತಿಳಿದಿದ್ದೇವಲ್ಲ. ಆಕೆಯ ಮುಖವು ನೋಡಲು ಮೋಹಿನಿ, ಆದರೆ ಮಾರಿ ನಮ್ಮ ಪಾಲಿಗೆ ನಮ್ಮ ಕುಲವನ್ನು ಮುಸಿಯಂತೆ ತಿಕ್ಕಿ ಒರೆಸುವಗೆಯಲು ಬಂದಿರುವವಳು, ತಿಗಣಿಯಂತೆ ಒರಿವಳು. ಅವಳ ನಾಶವನ್ನೇ ಮಾಡಬೇಕು ಎಂದಾಗ ಆಯಿತು. ಚಂಡಮುಂಡರೇ ಹೋಗಿ ಬನ್ನಿ ಎಂದಾಗ ಉದ್ಧತರಾದ ಚಂಡಮುಂಡರು ರಕ್ಕಸಾಧಮರು ಯುದ್ಧ ಭಯಂಕರವನ್ನು ಸಾರಲು ಬಂದಿದ್ದಾರೆ. ರುದ್ರಾಣಿಯು ರುದ್ರಯ್ಯ ಆ ತಾಯಿಯ ಮುಂದೆ ಯುದ್ಧ ಭಯಂಕರತೆಯು ನಡೆಯುತ್ತಿದೆ. ಎಂದು ಚಂಡನು ಒಂದು ಸಾರೆ ಆ ಹಲಗೆ ಎಂಬ ಆಯುಧವನ್ನು ಬೀಸಿದರೆ ಶಾಂಭವಿ ಉದಿರ ಕಡ್ಡಿಯಂತೆ ಮುರಿದೋಗಿದಳಂತೆ. ಶಿವನ ಶೂಲವನ್ನು ಹಿಡಿದಿರುವ ತಾಯಿಯ ಮೇಲೆ ಮುಳ್ಳಿನ ಮಾಲೆಯಂತೆ ಬಿಸಿರುವ ಬಾಣಗಳನ್ನು ಸುರಿಮಳೆಯನ್ನ ಹಾಕಿದರೆ ಹುಲ್ಲಿನ ಕಡ್ಡಿಯಂತೆ ಧ್ವಂಸ ಮಾಡಿ ಸುಟ್ಟಳಂತೆ. ಹಾವು ಮೊದಲಾದ ಚೇಳುಗಳ ಮಳೆಯನ್ನೇ ಸುರಿಸಿದರೆ ಆ ತಾಯಿಯು ಗರುಡಾಸ್ತ್ರದಿಂದ ಎಲ್ಲವನ್ನು ನಾಶ ಮಾಡಿದಳಂತೆ. ಅಗ್ನಿಯಾಸ್ತ್ರವನ್ನು ತಂದು ಉಗಿದರೆ ರಕ್ಕಸ ನೋಡಿ ಎಂದು ವರುಣಾಸ್ತ್ರವನ್ನು ಹಾಕಿದಾಗ ಅಗ್ನಿಗೆ ನೀರೆರೆದಾಗ ತಂಪಾಗಿ ರಾಕ್ಷಸರ ಅರ್ಧಮುರ್ಧ ಸತ್ತು ಹೋಗುತ್ತಿರುವ ಖಡ್ಗದಿಂದ ಗಾಯಗೊಂಡಿರುವ ರಾಕ್ಷಸರ ಸೇನೆಗೆ ನೀರು ಹೊಯ್ದಾಗ ಆ ಗಾಯಗಳು ಉರಿದು ಅಯ್ಯೋ ಅಂತ ಚಿತ್ಕರಿಸ್ತಾ ಇದ್ದಾರೆ. ಸಿಂಹವು ರಣಭೈರವನಂತೆ ರಣರಂಗದ ತುಂಬಾ ಕಾಲ ಭೈರವನಂತೆ ಯಾವ ಧರ್ಮನಂತೆ ತಿರುಗಾಡುತ್ತಿರುವಾಗ ಆ ರಕ್ಕಸರ ಎದೆಯನ್ನ ಸೀಳಿ ಉಳಿದಿರುವ ರಕ್ಕಸರ ಎದೆಯನ್ನ ಹರಿದು ಬಿಸಿ ನೆತ್ತರವ ಸುರ್ವನೆ ಸೇದುತ್ತಿದೆಯಂತೆ. ಇಂತಹ ರಕ್ಕಸರ ಯುದ್ಧವು ಬಸವೇಶ ಎಲೆ ಬಸವ ಎಷ್ಟು ಹೇಳಲಿ ಭಯಭೀತವಾಗಿ ನಡೆಯುತ್ತಿದೆ ಯುದ್ಧ. ಏನು ಮಾಡುತ್ತಿದ್ದಾಳೆ ದೇವಿ ಗೊತ್ತೇ? ಇತ್ತ ಕಡೆ ದೇವಿಯ ಮಣಕಾಲ ಮೇಲೆ ಕಾಲಿಟ್ಟು ಆಕೆಯ ಶಿರವನ್ನು ಕಡಿಯಬೇಕು ಎಂದು ಬಂದಾಗ ಮುಂಡಮುಸುಕಿದ ನೊಂದು ಕಡೆಯಲ್ಲಿ ಚಂಡ ತಗುಲಿದ ನೊಂದು ಕಡೆಯಲ್ಲಿ ಚಂಡವನ್ನದಿ ಮುದುರಿದವು ಸರಕಾಳಿಸಿದ ಮೇಲೆ ಕೊಂಡಳ ಪಟ್ಟವನ್ನು ಬೆದರಿಸಿ ಚಂಡನ ಚಂಡಿಗೆಯ ಹಿಡಿದು ಚಂಡಿಶೀಲೈ ಕಲೆಯ ದೇವ ಚಂದಳೈ ಕಾಳಿ ಚಂದಳೈ ಕಾಳಿ ಚಂದಳೈ ಕಾಳಿ.
ಭವಾನಿ, ನಿನ್ನಲ್ಲಿ ಫಲದಲ್ಲಿ ಇಲ್ಲವೆನಿಸುವೆನು ಎಂದು ಛಾಪವನ್ನು ತೆಗೆದುಕೊಂಡು ಬಂದರೆ ಚಂದ್ರಿಕೆಯನ್ನೆಳೆದು ಒಡೆದು ತಲೆಗವಿಯ ಕಾಲಡಿಯಲ್ಲಿ ಒಡೆದ ಕುಂಬಳಕಾಯಿಯಂತೆ ಬಿದ್ದಿರುವನು ರಕ್ಕಸಾಧಮ. ಚಂಡನೊಂದು ಕಡೆ ಸಿಕ್ಕಿದರೆ ನನ್ನ ಅರ್ಜುನನ್ನು ಕೊಂದೆಯ ಮೂಢರೇ ಎಂದು ಇನ್ನೊಂದು ಕಡೆಯಿಂದ ರಕ್ಷಸಾಧವನಾಗಿರುವ ಮುಂಡನು ಬಂದಿದ್ದಾನೆ. ಬರ್ತಾನ. ನಾನೆಂಬ ಅಭಿಮಾನಕ್ಕೆ ಮಾಡುವುದೇ ಶಾಂಭವಿಯ ಕೆಲಸವಾಗಿದೆ. ಆದ್ದರಿಂದ ಭವಾನಿ ದುರ್ಗೆಯ ಈ ಸುಂದರವಾದ ಪುರಾಣದಲ್ಲಿ ಚಂಡ ಮುಂಡ ಎಂಬ ಅಧ್ಯಾಯ ಯುದ್ಧ ಯಜ್ಞದೇ ಯುದ್ಧ ಯಜ್ಞರಿ ಚಂಡ ಮುಂಡರು ಬಿದ್ದರೆ ಪಶು ಶುಂಭ ನಿಶುಂಭರು ಬಿದ್ದವರು ಬೀಳ್ಬೇಕು ಎಂದೆದಂತ ಕಡೆಯುತ್ತ ಇದ್ದಿರಲು ಮಹಾಕಾಳಿಯವರನು ಅಮರರು ಗೆದ್ದೆ ಕೆಲವರ ನೆಂದೆನುತ ಹರುಷದಲ್ಲಿದ್ದು ನೆನೆದರು ಚಿದಾನಂದ ಆತ್ಮಗುರುವರ. ಇದು ಶ್ರೀಮತ್ ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರು ರಚನ ಪುಸ್ತಕ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಗಳು ಚಂಡ ಮುಂಡ ವಧೋ ನಾಮವೆಂತೆಂಬ 12ನೇ ಅಂದ್ರೆ 12ನೇ ಅಧ್ಯಾಯ 1494ಕ್ಕೆ ಅರ್ಥ ಸಹಿತ ಮಂಗಳ. ರಾಜರಾಜೇಶ್ವರಿ ಮಾತಾ ಕಿ, ಶಾಂಭವಿ ಮಾತಾ ಕಿ, ಸುಮ್ಮನೆ ಕುಂತೂರ್ ಮಹಾರಾಜ್ ಕಿ. ಎಷ್ಟು ಮಂದಿ ಕೂಡಿರಲ್ಲ, ಎಲ್ಲಾರು ನೀವು 8:30ಗೆ ಬರ್ತೀರಿ. ಇದು ಬಲ್ಲಿ ಚಿಂತೆ ಆಗೈತೆ ನಮ್ಗೆ. ಯಪ್ಪ ಏನ್ ಮಾಡ್ಲಿಪ್ಪ, ಸಾರಿಗೆ ಒಲಿ ಮೇಲೆ ಇಟ್ಟರು ನೀವು. ಕಾಳಿ ದೇವಿಯ ಪುರಾಣ ಕಾರ್ಯಕ್ರಮ, ಅದೇ ರೀತಿಯಾಗಿ ಈ ಒಂದು ಪುರಾಣದಲ್ಲಿ ನವರಾತ್ರಿಯ ನವದುರ್ಗಿಯರ ಪ್ರತಿದಿನನೂ ಪ್ರತಿಯೊಂದೊಂದು ತಾಯಿಯ ದೇವಿಯ ಒಂದು ಮಹತ್ವವನ್ನ, ಆ ಒಂದು ಶಕ್ತಿಯನ್ನ ಈ ಪುರಾಣದ ಮುಖಾಂತರ ತಮಗೆ ತಿಳಿಸಿದಂತ ಶಾಸ್ತ್ರಿಗಳಿಗೆ ಮೊದಲನೇದಾಗಿ ತುಂಬುವುದ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿಯಾಗಿ ದಿನಾನೂ ಸಹಿತ ಪುರಾಣ ಪ್ರಾರಂಭವಾಗೋಕ್ಕಿಂತ ಮೊದಲು ಸಂಕಲ್ಪ ಆಗತ್ತೆ. ಅದೇ ರೀತಿಯಾಗಿ ಶೈಲಪುತ್ರಿ ದೇವಿ ಹಾಗೂ ಬ್ರಹ್ಮಚಾರಿಣಿ ಹಾಗೂ ಚಂದ್ರಘಟ್ಟ ಹಾಗೂ ಕೂಷ್ಮಾಂಡ ದೇವಿ ಇಲ್ಲಿವರೆಗೂ ಆದಂತ ಈ ಒಂದು ದೇವಿಯ ಅವತಾರವನ್ನ, ಆ ದೇವಿಯ ರೂಪವನ್ನ ಈ ಒಂದು
ಕಾಯ ಮುಖಾಂತರ ಸಂಕಲ್ಪ ಮಾಡಿಕೊಂಡು ಅದನ್ನ ಇವತ್ತಿನ ದಿವಸ ಒಂದು ಲೀಲಾವನ್ನ ಮಾಡುವಂತ ಒಂದು ಸಮಯ. ಈ ಒಂದು ಆ ದೇವಿಯ ನೀವು ಯಾರು ಆ ಲೀಲಾವನಲ್ಲಿ ಆ ಕಾಯನ್ನ ತೆಗೆದುಕೊಳ್ತೀರೋ ಆ ದೇವಿ ನಿಮ್ಮ ಮನೆಗೆ ಬಂದ ಹಾಗೆ ನೀವೇನೋ ಸಂಕಲ್ಪ ಏನ್ ಇಷ್ಟಾರ್ಥವನ್ನ ನೀವು ಅನ್ಕೊಂತಿರೋ ಮಾಡ್ತಿರೋ ಅದೆಲ್ಲವೂ ಸಿದ್ಧಿಯಾಗುವಂತ ಆ ಎಲ್ಲವೂ ಅನ್ಕೊಂಡಂತ ಕೆಲಸ ಕಾರ್ಯಗಳು ಆಗುವಂತ ಒಂದು ಮಹತ್ವ ಮಹಿಮೆ ಆ ಒಂದು ಲೀಲೆ ತಾವು ಏನು ಲೀಲಾವಿನ ಮುಖಾಂತರ ಕಾಯನ್ನ ಪಡೆದುಕೊಳ್ತಿರೋ ಆ ಕಾಯಿನಲ್ಲಿ ಇರುತ್ತೆ ಅಂತ ಹೇಳ್ತಾ ಈಗ ಒಂದನೇದು ಶೈಲಪುತ್ರಿ. ತಾಯಿ ಶೈಲಪುತ್ರಿ ದೇವಿ ದುರ್ಗೆಯ ಒಂದು ರೂಪ. ಅವಳ ನವರಾತ್ರಿಯ ಮೊದಲ ದಿನದಂದು ಪೂಜಿಸಬೇಕಾದ ದೇವಿ ಶೈಲಪುತ್ರಿ ಎಂದರೆ ಪರ್ವತದ ಪುತ್ರಿ. ಅವಳು ಹಿಮಾಲಯ ರಾಜಕುಮಾರಿ ಎಂದು ಪರಿಗಣಿಸಲ್ಪಟ್ಟಿರುತ್ತಾಳೆ. ಶೈಲಪುತ್ರಿ ದೇವಿ ಸೃಷ್ಟಿ ಶುದ್ಧ ಶಕ್ತಿಯ ಪ್ರತಿನಿಧಿಸುತ್ತಾಳೆ. ಈ ತಾಯಿಯನ್ನ ಪೂಜೆ ಮಾಡಿದರೆ ಭಕ್ತರು ಶುದ್ಧ ಚಿಂತನೆ, ಸ್ಥಿರತೆ ಮತ್ತು ಧೈರ್ಯವನ್ನು ಗಳಿಸುತ್ತಾರೆ. ಜೀವನದಲ್ಲಿ ಪ್ರಾರಂಭಿಸಲು ಬೇಕಾದ ಶಕ್ತಿಯು ನೆಲೆಸುವಂತ ಶಕ್ತಿಯನ್ನು ಆ ತಾಯಿ ತಮಗೆ ನೀಡುತ್ತಾರೆ. ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ನವೀನತೆ ಕೆಲಸವನ್ನು ಆರಂಭಿಸುವವರಿಗೆ ಈ ತಾಯಿಯ ಕೃಪಾ ಉತ್ತಮ. ಅದೇ ರೀತಿಯಾಗಿ ಆದ್ಯತೆ, ಏಕಾಗ್ರತೆ ಮತ್ತು ಶಕ್ತಿಯನ್ನ ತುಂಬುತ್ತಾರೆ. ಅಂತ ಒಂದು ಪವಿತ್ರವಾದಂತ ಆ ತಾಯಿಯ ರೂಪದಲ್ಲಿ ಪೂಜ್ಯ ಶಾಸ್ತ್ರಿಯವರು ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ಆ 1ನೇ ದಿನದ ಶೈಲಪುತ್ರಿ ತಾಯಿಯ ಲೀಲಾವನ್ನ ಇವತ್ತಿನ ದಿವಸ ನಾವು ಕೂಗ್ತಾ ಇವಿ. ಆ ಯಾರು ಕಾಯಿನ ತೆಗೆದುಕೊಳ್ತಿರೋ ಈ ಇಷ್ಟೆಲ್ಲ ಆ ತಾಯಿ ತಮ್ಮ ಮನೆ ಬಾಗಿಲಿಗೆ ಬಂದ ಹಾಗೆ ತಾವೇನು ಇಷ್ಟಾರ್ಥಗಳನ್ನ ಅನ್ಕೊಳ್ತಿರೋ ಎಲ್ಲವೂ ಈಡೇರಿಸುವಂತ ಒಂದು ಮಹತ್ವವಾದಂತ ಈ ಪವಿತ್ರ ಪುರಾಣದಲ್ಲಿ ಆ ಮಹತ್ವವನ್ನು ತಿಳಿದುಕೊಂಡಂತವ್ರು ನಿಮ್ಗೆಲ್ಲರಿಗೂ ಗೊತ್ತು ಚೆನ್ನಾಗಿ. ಅದಕ್ಕೆ ಈ ಒಂದು 1ನೇ ಕಾಯಿ ಶೈಲಪುತ್ರಿ ಈ ತಾಯಿಯ ಒಂದು ನಮ್ಮ ಕಂಪನಿಯ ಸವಾಲ್ 10,001 ಕಂಪನಿ ಸವಾಲ್ 10,001 501 ತಾಜ್ ಸೌಂಡ್ ನೋಡಿ. ಈ ತಾಜ್ ಸೌಂಡ್ ಈತ ಈ ಸೌಂಡ್ ಸಿಸ್ಟಮ್ ಪೆಂಡಲ್ ಹಾಗೂ ಈ ಒಂದು ಡೆಕೋರೇಷನ್ ಮಾಡಿದಂತ ಭಕ್ತ ತಾಯಿ ಭಕ್ತ 1ನೇ ಕಾಯಿಯ ಒಂದು 501 ಕೂಗಿತಾನೆ. ಜೋರಾದ ಅವ್ರಿಗೆ ಚಪ್ಪಾಳೆ ತಡಬೇಕು, ಕೇಳಬೇಕು. ಯಾರಾದ್ರೂ ಆ ತಾಯಿ ಯಾರ ಮನೆಗೆ ಹೋಗ್ತಾರೋ, ಯಾರ ಒಂದು ಪುಣ್ಯ, ಯಾರ ಒಂದು ಆ ಒಂದು ಸಂಕಲ್ಪ ನೀವು ಮಾಡ್ಕೊಂತಿರಲ್ಲ ಅದು ಆಗ್ಬೇಕಂತಂದು ಆ ತಾಯಿಯ ಕಾಯಿಯನ್ನು ತೆಗೆದುಕೊಂಡು ದಿನ ಪೂಜೆ ಮಾಡಿದ್ರೆ ಆ ಎಲ್ಲವೂ ಈಡೇರ್ತವೆ ಅಂತ ಹೇಳ್ತಾ 501 ತಾಜ್ ಸೌಂಡ್ ಸಿಸ್ಟಮ್ 501 ಕೂಗೋದು ಯಾರಾದ್ರು ಶಶಿ 1001 ಮಾರುತಿ ನಾಯಕ್ ಜೋರಾದ ಚಪ್ಪಾಳೆ. ಬಾಬಾ ಶೈಲಪುತ್ರಿ ಅವರ ಮನೆ ಬಾಗಿಲಿಗೆ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ. 1001 ಮಾರುತಿ ನಾಯಕ್ 1001 1251 ಜೋರಾಗಿ ಈ ಕೂಗು ಬರಾಕತೈತಿ. 1251 ಗೀತಾ ರಟ್ಟಿಯಲ್ಲಿ ಜೋರಾದ ಚಪ್ಪಾಳೆ. ದಯವಿಟ್ಟು ವಿನಂತಿ, ಭಕ್ತಾದಿಗಳಲ್ಲಿ ವಿನಂತಿ, ಯಾರು ಸಹಿತ ಹಾಸ್ಯಾಸ್ಪದವಾಗಿ ಮಾತನಾಡಬಾರದು. ದಯವಿಟ್ಟು ಹಾಸ್ಯಾಸ್ಪದವಾಗಿ ಯಾರು ಮಾತನಾಡಕ್ ಹೋಗಬೇಡಿ. ಶೈಲಪುತ್ರಿ ತಾವೇನು ಜೀವನದಲ್ಲಿ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಈ ತಾಯಿಯನ್ನ ನೆನೆದು ಪ್ರಾರಂಭ ಮಾಡಿದ್ರೆ ಆ ಕಾರ್ಯ ಸಿದ್ಧಿಯಾಗುತ್ತೆ. ಹಾಗೂ ಈ ಒಂದು ಶೈಲಪುತ್ರಿಯ ಒಂದು ಕಾಯನ ತೆಗೆದುಕೊಂಡ್ರೆ ನಿಮ್ಮಲ್ಲಿ ಶಕ್ತಿ ಹಾಗೂ ನಿಷ್ಠತೆ ನೆಲೆಯೂರುತ್ತೆ.
ಅದರ ಜೊತೆಗಿನ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಇವೆಲ್ಲವನ್ನು ಕೊಡುವಂತ ಶಕ್ತಿ ತಾಯಿ ಶೈಲಪುತ್ರಿಯ ಆ ಒಂದು ಕಾಯಲ್ಲಿ ಇದೆ. ಕೇಳ್ಬೋದು. ಮಾರುತಿ ನಾಯಕ್, ಗೀತಾ ರಟ್ಟೇಳಿ 1251 ಒಂದನೇ ಸವಾಲ್ ಗೀತಾ ರಟ್ಟೇಳಿ 1501 ಮಾರುತಿ ನಾಯಕ್. ಜೋರಾದ ಚಪ್ಪಾಳೆ 1501 ಮಾರುತಿ ನಾಯಕ್ 1501 ಕೇಳ್ಬೋದು. ಬೇಗ ಕೇಳ್ರಿ, ಯಾಕಂದ್ರೆ ಆ ತಾಯಿ ಯಾರ ಮನೆ ಹೋಗ್ತಾವೋ ಅವ್ರು ನಿಜವಾಗ್ಲೂ ಅದೃಷ್ಟ ಮಾಡಿರ್ತೀರಿ. 1501 ಮಾರುತಿ ನಾಯಕ್ 1501 1601 ಜೋರಾದ ಚಪ್ಪಾಳೆ ಗೀತಾ ರಟ್ಟೇಳಿ 1601 ಜೋರಾದ ಚಪ್ಪಾಳೆ ಗೀತಾ ರಟ್ಟೇಳಿ. ಶೈಲಪುತ್ರಿ ಗ್ಯಾರಂಟಿ ನಿಮ್ಮ ಮನೆಗೆ ಬರ್ತಾರ. 1401 2001 ಜೋರಾದ ಚಪ್ಪಾಳೆ ಮಾರುತಿ ನಾಯಕ್ ಜೋರಾದ ಚಪ್ಪಾಳೆ 2001 ಮಾರುತಿ ನಾಯಕ್ 2001 ಮಾರುತಿ ನಾಯಕ್. ಹಿಂದ್ಗಡೆ ಯಾರಾದ್ರೂ ಕೇಳ್ಬೋದು ಹೆಣ್ಮಕ್ಳು. 2101 ಜೋರಾದ ಚಪ್ಪಾಳೆ ಗೀತಾ ರಟ್ಟೇಳಿ. ಜೋರಾದ ಚಪ್ಪಾಳೆ 2101 ಶೈಲಪುತ್ರಿ ಬಾಗಿಲಿಗೆ ಹೋಗುವಂತ ಸಮಯ. ಯಾರು ಬಾಗಿಲು ಹೋಗ್ತಾವೋ ಅವರ ನಿಜವಾದ ಅದೃಷ್ಟವನ್ನ ಮಾಡಿರಿ. 2501 ಜೋರಾದ ಚಪ್ಪಾಳೆ ಮಾರುತಿ ನಾಯಕ್ 2501 ಮಾರುತಿ ನಾಯಕ್ 2501 ಮಾರುತಿ ನಾಯಕ್. ಇನ್ನೂ ಅವಕಾಶ ಇದೆ, ಬೇರೆ ಯಾರಾದ್ರೂ ಕೇಳ್ಬೋದು. 2601 ಗೀತಾ ರಟ್ಟೇಳಿ. ಜೋರಾದ ಚಪ್ಪಾಳೆ ಚಪ್ಪಾಳೆ ಮಾಡಿ ಅವ್ರಿಗೆ ದಯವಿಟ್ಟು. ಜೋರಾದ ಚಪ್ಪಾಳೆ. ಯಾರ ಮನೆ ಹೋಗ್ತಾರೋ ಆ ತಾಯಿ ಶೈಲಪುತ್ರಿ. 2601 2601 ಗೀತಾ ರಟ್ಟೇಳಿ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಗೀತಾ ರಟ್ಟೇಳಿ. 2601 ಗೀತಾ ರಟ್ಟೇಹಳ್ಳಿ. ಬೇರೆ ಯಾರಾದ್ರೂ ಇನ್ನೂ ಅವಕಾಶ ಇದೆ, ಕೇಳಬಹುದು. 2601 ಗೀತಾ ರಟ್ಟೇಹಳ್ಳಿ 2601. ಇನ್ನೂ ಕಾಯಿ ನಿಮ್ಮ ಮನೆಯ ಬಾಗಿಲ ಹೊಸ್ತಿಲದಲ್ಲಿದೆ. ದಯಮಾಡಿ ಇನ್ನೂ ಅವಕಾಶ ಇದೆ, ಯಾರಾದ್ರೂ ಕೇಳ್ಬೋದು. 2601 ಗೀತಾ ರಟ್ಟೇಹಳ್ಳಿ. 3001 ಜೋರಾದ ಚಪ್ಪಾಳೆ ಮಾರುತಿ ನಾಯಕ್. ದಯವಿಟ್ಟು ಮಾರುತಿ ನಾಯಕ್ 3001 ಮಾರುತಿ ನಾಯಕ್ 3001 ವೆರಿ ಗುಡ್. 3101 ಗೀತಾ ರಟ್ಟೇಹಳ್ಳಿ. ಜೋರಾದ ಚಪ್ಪಾಳೆ. ಹಿಂದೆ ಕೂತವ್ರು ಯಾರು ಚಪ್ಪಾಳೆ ಹೊಡಿತಾ ಇಲ್ಲ. ಗೀತಾ ರಟ್ಟೇಹಳ್ಳಿ ಅವ್ರ ಮನೆ ಹತ್ರ ಬರ್ತಾ ಇದ್ದಾರೆ ತಾಯಿ ಶೈಲಪುತ್ರಿ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ 3101 3101 3101 ಒಂದನೇ ಸವಾಲ್ ಗೀತಾ ರಟ್ಟೇಹಳ್ಳಿ. ಇನ್ನೂ ಅವಕಾಶ ಇದೆ, ಬೇರೆ ಯಾರಿಗಾದ್ರೂ. 3101 3101 ಒಂದನೇ ಸವಾಲ್ ಗೀತಾ ರಟ್ಟೇಹಳ್ಳಿ. ಒಂದನೇ ಸವಾಲ್ 3101. ಇದು ಮೊದಲನೇ ಕಾಯಿ ಆಗಿರೋದ್ರಿಂದ ಕೇಳಿ, ಇನ್ನೂ ಅವಕಾಶ ಇದೆ. 3101 ಗೀತಾ ರಟ್ಟೇಹಳ್ಳಿ. ಎರಡನೇ ಸವಾಲ್ 3101 ಗೀತಾ ರಟ್ಟೇಹಳ್ಳಿ. ಇನ್ನೂ ಅವಕಾಶ ಇದೆ, ಬೇರೆ ಯಾರಿಗಾದ್ರೂ ಕೇಳಿದ್ರೆ ಕೇಳಬಹುದು. ಎರಡನೇ ಸವಾಲ್ 3101 ಗೀತಾ ರಟ್ಟೇಹಳ್ಳಿ. ದಯವಿಟ್ಟು ಇಂಥ ಸಂದರ್ಭ ನಿಮ್ಗೆಲ್ಲ ಸಿಗ್ಬೇಕು ಅಂತಂದ್ರೆ ಮುಂದಿನ ವರ್ಷದವರೆಗೆ ಕಾಯ್ಬೇಕಾಗುತ್ತೆ.
ಅದಕ್ಕೆ ಶೈಲಪುತ್ರಿ ಜೋರದ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಶ್ರೀ ಈರಪ್ಪ ಮಹದೇವಪ್ಪ ಕಲ್ಯಾಣಿಯವರು ಇವತ್ತಿನ ಈ ಒಂದು ಜ್ಞಾನ ದಾಸೋಹವನ್ನ ಮಾಡಿದ್ದಾರೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಬೇಕೆಂದು ಅವರಿಗೆ ವಿನಂತಿಸಿಕೊಳ್ತೇವೆ. ಆ ತಾಯಿ ಬನ್ನಿ ಮಹಾಂಕಾಳಿ ದೇವಿ ಇವರಿಗೆ ಆಯುರ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಈ ಒಂದು ಜ್ಞಾನ ಪ್ರಸಾದ ಒಂದು ಸೇವೆಯನ್ನು ಮಾಡಿದಂತ ಇವರು ಪ್ರತಿ ವರ್ಷನೂ ಸಹಿತ ನಿರಂತರ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ ಪೂಜಾರಿ. ಇವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ महंकाली मंगलम महंकाली मंगलम कमल नेत्रवे विमल सुमल गात्रळे कमल नेत्रवे विमल सुमल गात्रळे कुमुदम कन सकल कांति कुमारी मंगलम